ನಮಸ್ಕಾರ ಗೆಳೆಯರೆ, ವೆಲ್ಕಮ್ ಟು ಪಿ ಎಮ್ಸ್ ಕ್ಲಾಸಸ್. ನಾನು ಅಜಿತ್ ಕುಮಾರ್ ಪಿ ಎಂ. ಈ ಒಂದು ವಿಡಿಯೋದ ಒಳಗಡೆ ನಾವು ಕರ್ನಾಟಕ ಎಕನಾಮಿಕ್ ಸರ್ವೆಯ ಅಧ್ಯಾಯ 11 ಮಾನವಾಭಿವೃದ್ಧಿ ಅಥವಾ ಮಾನವ ಅಭಿವೃದ್ಧಿ, ಹ್ಯೂಮನ್ ಡೆವಲಪ್ಮೆಂಟ್ಗೆ ಸಂಬಂಧಪಟ್ಟ ಹಾಗೆ ಚರ್ಚೆಯನ್ನು ಮಾಡಲಿದ್ದೇವೆ. ಸೊ ಈ ಒಂದು ಪರ್ಟಿಕ್ಯುಲರ್ ಆದಂಥ ಚಾಪ್ಟರ್ನ ನಾವು ನೋಡೋದಕ್ಕೋದ್ರೆ ಇದು ಇನ್ನೊಂದು ರೀತಿಯಲ್ಲಿ ನಾವು ಏನು ಹೇಳ್ಬೋದು ಅಂತ ಕೇಳಿದಾಗ ಸಾಮಾಜಿಕ ಮೂಲಸೌಕರ್ಯಗಳ ಬಗ್ಗೆ ಮಾತಾಡ್ತೇವೆ. ಅಂದ್ರೆ ಆರೋಗ್ಯ ಕ್ಷೇತ್ರ, ಶಿಕ್ಷಣ ಕ್ಷೇತ್ರ, ಕೌಶಲ್ಯಕ್ಕೆ ಸಂಬಂಧಪಟ್ಟ ಹಾಗಾಗಿರ್ಬೋದು, ಇವುಗಳ ಬಗ್ಗೆ ಚರ್ಚೆಯನ್ನ ಮಾಡ್ತಾರೆ. ಸೊ ಇದು ಕೂಡ ನಿಮಗೆ ಮೇನ್ಸ್ ಅಲ್ಲಿ ಹೆಲ್ಪ್ಫುಲ್ ಆಗುತ್ತೆ. ಸೊ ಕೆಲವೊಂದು ಪರ್ಟಿಕ್ಯುಲರ್ ಆದಂತ ಆನ್ಸರ್ ಅನ್ನ ಬರಿಬೇಕಾದ್ರೆ ಶಿಕ್ಷಣದ ಬಗ್ಗೆ ಕ್ವಶನ್ಸ್ ಗಳನ್ನ ಕೇಳ್ತಾರೆ, ಎಜುಕೇಶನ್ ಬಗ್ಗೆ ಅಥವಾ ಸ್ಕಿಲ್ ನ ಲೆವೆಲ್ ನ ಬಗ್ಗೆ ಅಥವಾ ಸ್ಕಿಲ್ಗೆ ಸಂಬಂಧಪಟ್ಟ ಹಾಗೆ, ಸ್ಕಿಲ್ ಡೆವಲಪ್ಮೆಂಟ್ಗೆ ಸಂಬಂಧಪಟ್ಟ ಹಾಗೆ ಕೇಳಿರ್ತಾರೆ. ಆ ತರದ ಪ್ರಶ್ನೆಗಳಿಗೆ ಇಲ್ಲಿಂದ ಒಂದಿಷ್ಟು ಫ್ಯಾಕ್ಟ್ಸ್ ಗಳನ್ನ ನೀವು ಯೂಸ್ ಮಾಡ್ಬೇಕಾಗುತ್ತೆ. ಸೊ ನೀವೇನಾದ್ರೂ ಇಲ್ಲಿಂದ ಫ್ಯಾಕ್ಟ್ಸ್ ಗಳನ್ನ ಯೂಸ್ ಮಾಡ್ಕೊಳ್ಳೋದಕ್ಕಾದ್ರೆ ಅದು ನಿಮ್ಗೆ ಏನ್ ಮಾಡುತ್ತೆ, ವೇಟೇಜ್ ಆನ್ಸರ್ನ ವೇಟೇಜ್ ಅನ್ನ ಜಾಸ್ತಿ ಮಾಡುತ್ತೆ. ಸೊ ಅದಕ್ಕಾಗಿ ಅದನ್ನ ಯೂಸ್ ಮಾಡಿ. ಸೊ ಮೊದಲನೇದಾಗಿ ಇದರಲ್ಲಿ ಏನಂತೀವಿ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಕ್ಕೆ ಸಂಬಂಧಪಟ್ಟ ಹಾಗೆ ಚರ್ಚೆಯನ್ನ ಮಾಡ್ತೇವೆ. ಸೊ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಕ್ಕೆ ಸಂಬಂಧಪಟ್ಟಂತ ಕೆಲವೊಂದು ಆರೋಗ್ಯ ಸೂಚಕಗಳನ್ನ ತೋರಿಸ್ತಾ ಇದ್ದಾರೆ. ಒಂದು ಜನನ ಪ್ರಮಾಣ ಏನಾಗ್ತಿದೆ, ಜನನ ಪ್ರಮಾಣ 2015ರಿಂದ ಇಲ್ಲಿಯ ತನಕ ನೀವೇನಾದ್ರೂ ಕಂಪೇರ್ ಮಾಡ್ತಾ ಹೋದ್ರೆ ಅದು ಇಳಿಕೆ ಆಗಿರೋದನ್ನ ನೋಡ್ತೀರಾ. ಆದ್ರೆ ಇದು ಎಷ್ಟಿದೆ, 16.5 ಇದೆ. ಅದ 2020ಕ್ಕೆ 1,000 ಜನಸಂಖ್ಯೆಗೆ ಜನನ ದರ ಎಷ್ಟಿದೆ, 16.5. ಮರಣ ಪ್ರಮಾಣ ಎಷ್ಟಿದೆ ಅಂತ ಕೇಳಿದಾಗ ಇದು ಕೂಡ ನಿಮ್ಗೆ ಏನ್ ಕಾಣುತ್ತೆ, ಕಡಿಮೆ ಆಗ್ತಿರುವಂತ ಟ್ರೆಂಡ್ ಕಾಣುತ್ತೆ. ಆದ್ರೆ ಆಲ್ರೆಡಿ ಬಹಳ ಕಡಿಮೆ ಆಗಿದ್ರಿಂದಾಗಿ ಸೊ ಇದು ನಿಮ್ಗೆ ಏನಿದೆ, ಅಷ್ಟು ಲೆವೆಲ್ಗೆ ಜನನ ಪ್ರಮಾಣ ಎಷ್ಟು ಲೆವೆಲ್ಗೆ ಕಡಿಮೆ ಆಗ್ತಿದೆಯೋ ಅಷ್ಟು ಲೆವೆಲ್ಗೆ ಕಡಿಮೆ ಆಗ್ತಿಲ್ಲ, ಆದ್ರೆ ಅದಕ್ಕಿಂತ ಸ್ವಲ್ಪ ಸ್ಲೋ ಆಗಿ ಕಡಿಮೆ ಆಗ್ತಿರೋದು ನೋಡ್ತೀವಿ. ಆದ್ರೆ ಆಲ್ರೆಡಿ ಇದು ಕಡಿಮೆ ಆಗಿರೋದ್ರಿಂದಾಗಿ ನಂಬರ್ ಕಡಿಮೆ ಇದೆ. ಓಕೆ, 6.2 ಅಂತೇಳಿ ನೋಡ್ತೀವಿ. ಅಥವಾ ಇದನ್ನ ನೀವು ಎಲ್ಲಿ ಕನೆಕ್ಟ್ ಮಾಡ್ಕೋಬೇಕು ಅಂತ ಕೇಳಿದಾಗ ಡೆಮೋಗ್ರಫಿಕ್ ಟ್ರಾನ್ಸಿಷನ್ ಥಿಯರಿ ಅಂತೇಳಿ ಬರ್ತದ, ಜನಸಂಖ್ಯಾ ಪರಿವರ್ತನಾ ಸಿದ್ಧಾಂತ. ಸೊ ಆ ಒಂದು ಸಿದ್ಧಾಂತಕ್ಕೆ ನೀವು ಇದನ್ನ ಏನ್ ಮಾಡ್ತೀರಾ, ಸೊ ಕೋರಿಲೇಟ್ ಮಾಡ್ತೀರಾ. ಸೊ ಅದನ್ನ ನೋಡ್ಬೇಕು. ತಾಯಂದಿರ ಮರಣ ಪ್ರಮಾಣ ಅಂತ ಕರಿತೀವಿ. ಅಂದ್ರೆ ಒಂದು ಜೀವಂತ ಜನನವನ್ನ ನೀಡುವಂತ ಸಂದರ್ಭದಲ್ಲಿ ತಾಯಿ ಮರಣವನ್ನ ಅಪ್ಪುವಂತ ಸಾಧ್ಯತೆಗಳಿದ್ರೆ ಅದನ್ನ ಹೇಳ್ತಾ ಇದೀವಿ. 1,00,000 ಜೀವಂತ ಜನನಗಳಿಗೆ ತಾಯಂದಿರ ಮರಣ ದರವನ್ನ ನೀವು ನೋಡೋದಕ್ಕೋದ್ರೆ ಏನಾಗುತ್ತೆ, 2015ರಲ್ಲಿ 97ರಷ್ಟಿತ್ತು, ಈಗ 2020ರಲ್ಲಿ 69ಕ್ಕೆ ಇಳಿದಿದೆ. ಅದರಲ್ಲಿ ನೀವೇನಾದ್ರೂ ಅಬ್ಸರ್ವ್ ಮಾಡ್ತೀರಂದ್ರೆ 18ರಿಂದ 19, 18, 19, 23ರಲ್ಲಿ ಕೂಡ ನಿಮ್ಗೆ ಏನ್ ಕೊಟ್ಟಿದ್ದಾರೆ, ಸೇಮ್ ನಂಬರ್ ಕೊಟ್ಟಿದ್ದಾರೆ, 69 ಅಂತ ಕೊಟ್ಟಿದ್ದಾರೆ. ಅದನ್ನು ಕೂಡ ನೋಡ್ಬೋದು. ಶಿಶು ಮರಣ ದರ ಅಥವಾ ಶಿಶು ಮರಣ ಪ್ರಮಾಣವನ್ನು ನೋಡೋದಕ್ಕೋದ್ರೆ 1,000 ಜೀವಂತ ಜನನಗಳಿಗೆ ತಗೋತಿದ್ವಿ. 2015ರ ಸಂದರ್ಭದಲ್ಲಿ 28ರಷ್ಟಿತ್ತು, 2020ರಲ್ಲಿ ಏನ್ ಕಾಣ್ತಾ ಇದೆ, 19. ಸೊ ಅದು ಕೂಡ ಕಡಿಮೆ ಆಗ್ತಿರುತ್ತೆ. ಈ ತರದ ಮರಣ ಪ್ರಮಾಣಗಳು ಕಡಿಮೆ ಆಗೋದು ಒಳ್ಳೆಯ ಆರೋಗ್ಯವನ್ನ ಹೊಂದಿರುವಂತ ಸೂಚಕ ಅಂತ ನೆನಪಿರ್ಲಿ. ಇನ್ನು 5 ವರ್ಷಕ್ಕಿಂತ ಕಡಿಮೆ ಮರಣ ಪ್ರಮಾಣ ಪ್ರತಿ 1,000 ಮಕ್ಕಳಿಗೆ ನೀವು ನೋಡೋದಕ್ಕೋದ್ರೆ, ಅಂದ್ರೆ 5 ವರ್ಷಕ್ಕಿಂತ ಚಿಕ್ಕ ಮಕ್ಕಳು ಸಾವನ್ನಪ್ಪುವಂತ ಸಂಖ್ಯೆಯನ್ನ ನೋಡ್ತಾ ಇದ್ರ. ಸೊ ಅದನ್ನ 31 2015ರಲ್ಲಿ ನೀವು ನೋಡೋದಕ್ಕೋದ್ರೆ 2020ರಲ್ಲಿ ಅದೆಷ್ಟಿದೆ, 21, ಕಡಿಮೆ ಆಗ್ತಿರುವಂತ ಟ್ರೆಂಡ್ ಅನ್ನು ನೋಡ್ತೀರಾ. ಇನ್ನು ಅರ್ಹ ದಂಪತಿಗಳ ರಕ್ಷಣೆ ಅಂತ ಕೂಡ ಕರಿತೀರಾ, ಇದರಲ್ಲಿ ಕೂಡ ನಿಮ್ಗೆ ಏನಾಗ್ತಿದೆ, ಹೆಚ್ಚಳ ಆಗ್ತಿರೋದು ನೋಡ್ತೀರಾ. ಇನ್ನು ಸರಾಸರಿ ಜೀವನ ನಿರೀಕ್ಷೆಯನ್ನು ನೋಡೋದಕ್ಕೋದ್ರೆ ಗಂಡು 67.9 ವರ್ಷ, ಹೆಣ್ಣು 70.9 ವರ್ಷ. ಸರಾಸರಿ ಜೀವಿತಾವಧಿ ಗಂಡು ಮಕ್ಕಳದು ಬಹಳ ಕಡಿಮೆ ಇರೋದು ನೋಡ್ತೀರಾ, ಗಂಡಸರದು 67.9 ಸರಾಸರಿ ಜೀವಿತಾವಧಿ, ಹೆಣ್ಣು ಮಕ್ಕಳದು ಎಷ್ಟಿದೆ, 70.9, 71%ಗೆ ಹತ್ರ ಅನ್ನೋದು. ಸೊ ನೆಕ್ಸ್ಟ್ ಇದಕ್ಕೆ ಸಂಬಂಧಪಟ್ಟ ಹಾಗೆ ತಾಯಿ ಆರೋಗ್ಯ ಸೂಚಕಗಳನ್ನ ನೀವು ನೋಡೋದಕ್ಕೆ ಹೋದ್ರೆ ಅಲ್ಲಿಯೂ ಕೂಡ ನೀವೇನ್ ನೋಡ್ತೀರಾ. ಸೊ ಇಲ್ಲಿ ತಾಯಿ ಆರೋಗ್ಯ ಸೂಚಕಗಳು ಅಂದ್ರೆ ಇವರಿಗೆ ಎಷ್ಟು ಜನ ಈ ತರ ಒಂದು ತಾಯಂದಿರಾಗುವಂತ ಅಥವಾ ಗರ್ಭಿಣಿಯರಾದಂತ ಸಂದರ್ಭದಲ್ಲಿ ಎಷ್ಟು ಜನ ಸರ್ಕಾರಿ ಆಸ್ಪತ್ರೆಗಳು ಅಂತ ಹೇಳೋದಕ್ಕಲ್ಲ, ಓವರ್ ಆಲ್ ಆಗಿ ಆಸ್ಪತ್ರೆಗಳ ಒಂದು ಭೇಟಿಯನ್ನ ಮಾಡಿದ್ದಾರೆ. ಸೊ ಅದನ್ನ ಕೇಳ್ತಾ ಇದ್ದೀವಿ. ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡ್ತೀರಾ, ಮೊದಲ ತ್ರೈಮಾಸಿಕದಲ್ಲಿ ಪ್ರಸವ ಪೂರ್ವ ತಪಾಸಣೆ ಮಾಡಿದಂತ ತಾಯಂದಿರು ಪರ್ಸೆಂಟೇಜ್ ಅಲ್ಲಿ ನೀವು ನೋಡ್ಕೋದ್ರೆ 71% ಇದೆ. ಕನಿಷ್ಠ 4 ಪ್ರಸವ ಪೂರ್ವ ಆರೈಕೆ ಭೇಟಿಗಳನ್ನ ಮಾಡಿರೋದು 70.9% ಇದೆ. ಸೊ ಈ ತರ ನಿಮ್ಗೆ ಏನಾದ್ರು ನೋಡ್ತೀರಾ, ಸಾಂಸ್ಥಿಕ ಜನನಗಳು ಅಂದ್ರೆ ಏನು, ಇನ್ಸ್ಟಿಟ್ಯೂಷನಲೈಸ್ಡ್ ಸೊ ಬರ್ತ್ ರೇಟ್ ಅನ್ನ ಹೇಳ್ತಿದ್ರ, ಅಥವಾ ಸೊ ಈ ತರ ನಮ್ಮ ಹಾಸ್ಪಿಟಲ್ಗಳಲ್ಲಿ ಉಂಟಾದಂತ ಇದನ್ನ ಹೇಳ್ತೀರಾ. ಇದು ಎಷ್ಟಿದೆ, 97% ಹೇಳ್ತಾರೆ. ಅದೇ ರೀತಿಯಲ್ಲಿ ತಾಯಿ ಮತ್ತು ಮಕ್ಕಳ ರಕ್ಷಣೆಯ ಕಾರ್ಡ್ ಅನ್ನ ಪಡೆದಂತ ಗರ್ಭಿಣಿಯನ್ನ ನೋಡೋದಕ್ಕೆ 97.6%. ಸೊ ಅಂದ್ರೆ ಇವೆಲ್ಲ ಕೆಲವೊಂದು ಹಿಂದೆ ಬಹಳ ಜಾಸ್ತಿ ಕವರೇಜ್ ಆಗಿರೋದನ್ನ ಹೇಳ್ತದೆ. 97% ಅಂದ್ರೆ 100ರಲ್ಲಿ ಕೇವಲ 3 ಜನರು ಮಾತ್ರ ಇದರಿಂದ ತಪ್ಪು ಹೋಗಿದ್ದಾರೆ ಅಂತ. ಸೊ ಆ ತರದನ್ನು ನೋಡಿ. ಸೊ ಇದು ಕೆಲವೊಂದು ಮಾಹಿತಿಗಳು. ಆದ್ರೆ ನೀವು ಇದನ್ನ ಮತ್ತೊಂದನ್ನು ಕೂಡ ನೋಡ್ಬೇಕು, ಏನಿದು ಗರ್ಭ ನಿರೋಧಕದ ಪ್ರಸ್ತುತ ಬಳಕೆಯನ್ನು ನೀವು ನೋಡೋದಕ್ಕೆ ಅರೌಂಡ್ ಎಷ್ಟಿದೆ, 68.7% ಜನ ಮಾತ್ರ ಬಳಸ್ತಾ ಇದ್ದಾರೆ. ಇನ್ನು ರಕ್ತಹೀನತೆ ಹೊಂದಿರುವಂತ 15ರಿಂದ 49 ವರ್ಷ ವಯಸ್ಸಿನ ಎಲ್ಲಾ ಮಹಿಳೆಯರನ್ನು ನೀವು ನೋಡೋದಕ್ಕೆ ಅರೌಂಡ್ 47.8%. ಅಂದ್ರೆ ಏನು, ಅರ್ಧಕ್ಕೆ ಅರ್ಧ
50% ಹತ್ತಿರದಷ್ಟು ಮಹಿಳೆಯರು ರಕ್ತಹೀನತೆಯನ್ನ ಹೊಂದಿರೋದನ್ನ ನೀವು ಇಲ್ಲಿ ಗಮನಿಸಬಹುದು. ಅಗೇನ್ ಅಬ್ಸರ್ವ್ ಮಾಡಿ, ಇವೆಲ್ಲವುಗಳನ್ನ ಪಾಯಿಂಟ್ಸ್ ಏನಿದೆ, ಸೊ ಈ ನಂಬರ್ಸ್ ಏನಿದೆ ಅದನ್ನ ನೀವೇನಾದ್ರೂ ಆನ್ಸರ್ ರೈಟಿಂಗ್ ಅನ್ನ ಮಾಡಬೇಕಾದ್ರೆ ಬಳಸಿದ್ರೆ ಮತ್ತು ಆನ್ಸರ್ ರೈಟಿಂಗ್ ನ ವೇಟೇಜ್ ಜಾಸ್ತಿ ಆಗುತ್ತೆ. ಅದನ್ನ ಅಬ್ಸರ್ವ್ ಮಾಡ್ಬೇಕು. ಸೊ ಇನ್ನು ಓವರ್ ಆಲ್ ಆಗಿ ನಾವು ಏನ್ ನೋಡ್ತೀವಿ, ಶಿಶು ಮರಣವನ್ನ, 5 ವರ್ಷದೊಳಗಿನ ಮಕ್ಕಳ ಮರಣವನ್ನ, ನವಜಾತ ಶಿಶು ಮರಣ ಮತ್ತು ಆರಂಭಿಕ ನವಜಾತ ಶಿಶು ಮರಣ, ಇವೆಲ್ಲವುಗಳನ್ನ ನೀವು ನೋಡೋದಕ್ಕೋದ್ರೆ ಎಲ್ಲ ಏನಾಗ್ತಿದೆ, ಕಡಿಮೆ ಆಗ್ತಿರುವಂತ ಟ್ರೆಂಡ್ ಅನ್ನ ತೋರಿಸ್ತಿದೆ. ಕಡಿಮೆ ಆಗ್ತಿರುವಂತ ಟ್ರೆಂಡ್ ಅನ್ನ ನೀವೇನಾದ್ರೂ ನೋಡ್ತೀರಾ ಅಂತಂದ್ರೆ ಅದರ ಅರ್ಥ ಏನು, ಒಳ್ಳೆಯ ಆರೋಗ್ಯದ ಸೇವೆಗಳು ನೀಡ್ತಾ ಇದೀವಿ, ಒಳ್ಳೆಯ ಆರೋಗ್ಯ ಸೇವೆಗಳು ಜನರಿಗೆ ಸಿಗ್ತಾ ಇದೆ ಅಂತ ಅರ್ಥ. ಸೊ ಇವೆಲ್ಲ ಕಡಿಮೆ ಆಗ್ತಿರುವಂತ ಟ್ರೆಂಡ್ ಅನ್ನ ನೀವು ನೋಡ್ಬೋದು. ಸೊ ನೆಕ್ಸ್ಟ್ ಕೆಲವೊಂದು ಯೋಜನೆಗಳನ್ನ ನೋಡ್ತಾ ಹೋಗೋಣ. ಒಂದು ಜನನಿ ಶಿಶು ಸುರಕ್ಷಾ ಕಾರ್ಯಕ್ರಮ ಅಂತ ಕರಿತೀವಿ. ಸೊ ಇಲ್ಲಿ ಏನ್ ಮಾಡ್ತೀವಿ, ಅನಾರೋಗ್ಯದಿಂದ ಯಾವ್ದಾದ್ರು ನವಜಾತ ಶಿಶು ಬಳಲ್ತಾ ಇದೆ ಅಂದ್ರೆ ಅದರ ಚಿಕಿತ್ಸೆಗಾಗಿ ಒಂದಿಷ್ಟು ಹಣವನ್ನ ಜನನಿ ಶಿಶು ಸುರಕ್ಷಾ ಕಾರ್ಯಕ್ರಮದ ಮೂಲಕ ಕೊಡ್ತೇವೆ. ಸೊ ಇಲ್ಲಿ ಪ್ರತಿ ಅಸ್ವಸ್ಥ ನವಜಾತ ಶಿಶುವಿಗೆ ಔಷಧ ಮತ್ತು ಬಳಕೆ ವಸ್ತುಗಳಿಗಾಗಿ 200 ರೂಪಾಯಿ, ರೋಗ ನಿರ್ಣಯ ಅಥವಾ ಕನ್ಸಲ್ಟೇಷನ್ಗಾಗಿ 100 ರೂಪಾಯಿ, ಅದೇ ರೀತಿಯಲ್ಲಿ ರೆಫರಲ್ ಸಾರಿಗೆಗಳನ್ನ ಬಳಸಿದಿರಾ ಅಂತಂದ್ರೆ ಅದಕ್ಕೆ 300 ರೂಪಾಯಿನಷ್ಟು ಮೊತ್ತವನ್ನ ಕೊಡಲಾಗುತ್ತೆ. ಸೊ ಇಲ್ಲಿಯ ತನಕ ನಾವೇನ್ ಮಾಡ್ತಿದ್ವಿ, ಇದನ್ನ ನವಜಾತ ಶಿಶುವಿಗೆ ಮಾತ್ರ ಕೊಡ್ತಾ ಇದ್ವಿ. ಈಗ ಏನ್ ಮಾಡ್ತಿದ್ವಿ, 1 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಎಲ್ಲಾ ಅನಾರೋಗ್ಯ ಪೀಡಿತ ಮಕ್ಕಳಿಗೂ ಕೂಡ ಈ ಸೌಲಭ್ಯವನ್ನ ವಿಸ್ತರಿಸ್ತೀವಿ ಅಂತ ಹೇಳಿದ್ರು. ಇನ್ನು ಪೌಷ್ಟಿಕಾಂಶದ ಮಧ್ಯಸ್ಥಿಕೆ ಅಥವಾ ಪೌಷ್ಟಿಕಾಂಶವನ್ನ ನೀಡುವಂತದರ ಬಗ್ಗೆ ಹೇಳ್ತಾ ಇದ್ದಾರೆ. ಸೊ ಇದರಲ್ಲಿ ಏನ್ ಮಾಡ್ತಾರೆ, 6 ತಿಂಗಳಿನಿಂದ 5 ವರ್ಷದವರೆಗಿನ ಮಕ್ಕಳಿಗೆ ವಾರಕ್ಕೆ 2 ಬಾರಿ ರೋಗ ನಿರೋಧಕ ಕಬ್ಬಿಣ ಮತ್ತು ಫೋಲಿಕ್ ಆಸಿಡ್ ನ ಸಿರಪ್ ಅನ್ನ ನೀಡಲಾಗುತ್ತೆ. ವಾರಕ್ಕೆ 2 ಬಾರಿ ಕಬ್ಬಿಣ ಮತ್ತು ಫೋಲಿಕ್ ಆಸಿಡ್ ನ ಸಿರಪ್ ಅನ್ನ ನೀಡಲಾಗುತ್ತೆ, ರೋಗ ನಿರೋಧಕವನ್ನ ಹೆಚ್ಚಳ ಮಾಡೋದಕ್ಕೆ, ರೋಗ ನಿರೋಧಕ ಶಕ್ತಿಯನ್ನು. ಅದಲ್ಲದೆ ಅತಿಸಾರದಂತ ರೋಗದಿಂದ ಬಳಲ್ತಾ ಇರುವವರಿಗೆ ನಿಮ್ಗೆ ಏನ್ ಮಾಡ್ತೀರಾ, ORS ಸ್ಯಾಚೆಟ್ಗಳನ್ನ ಅಥವಾ ಜಿಂಕ್ ಮಾತ್ರೆಗಳನ್ನು ಕೂಡ ನೀಡುವಂತ ಪ್ರಯತ್ನವನ್ನ ಮಾಡ್ತಾರೆ. ಅಲ್ಲಿಯೂ ಕೂಡ ನೀವು ನೋಡಿ 94% ಅಷ್ಟು ORS ಸ್ಯಾಚೆಟ್ಸ್ ಗಳನ್ನ ಕೊಟ್ಟಿದ್ದಾರೆ. ಓರಲ್ ರಿಹೈಡ್ರೇಷನ್ ಸೊಲ್ಯೂಷನ್ ಅಂತ ಕರಿತೀವಿ. ಸೊ ಅದೇ ರೀತಿಯಲ್ಲಿ 89% ಜಿಂಕ್ ಮಾತ್ರೆಗಳನ್ನ ನೀಡಿರುವುದನ್ನು ಕೂಡ ನೋಡ್ತೀವಿ. ಇದಲ್ಲದೆ 95% ಸೊ ಪ್ರಗತಿಯನ್ನ ಸಾಧಿಸಿದೀವಿ, ಅಂದ್ರೆ ಸೊ ಈ ತೀವ್ರತರ ಅತಿಸಾರ ರೋಗಗಳನ್ನ ನಾವು ಆಲ್ಮೋಸ್ಟ್ ಕಡಿಮೆ ಮಾಡಿದೀವಿ ಅಂತ ಹೇಳ್ತೇವೆ. ಸೊ ಇದನ್ನೆಲ್ಲವನ್ನ ನೀವು ನೋಡ್ಬೋದು. ಇನ್ನು ನೆಕ್ಸ್ಟ್ ಕುಟುಂಬ ಕಲ್ಯಾಣಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತೆ ನಾವು ನೋಡೋದಕ್ಕೋದ್ರೆ ಸಂತಾನಹರಣ ಪ್ರಕ್ರಿಯೆಗೆ ಸಂಬಂಧಪಟ್ಟ ಹಾಗೆ. ಸೊ ಇಲ್ಲಿಯ ತನಕ ನಾವೇನ್ ಮಾಡ್ತಿದೀವಿ, ಸಂತಾನಹರಣ ಅಂತಂದಾಗ ಮಕ್ಕಳು ಎಷ್ಟಿರಬೇಕು ಅನ್ನೋದ್ರ ಬಗ್ಗೆ ಜಾಸ್ತಿಯಾಗಿ ಏನ್ ಮಾಡ್ತಾ ಇದ್ವಿ, ಸೊ ಅದನ್ನ ಚರ್ಚೆ ಮಾಡ್ತಿದ್ವಿ. ಫಾರ್ ಎಕ್ಸಾಂಪಲ್ 2 ಮಕ್ಕಳು ಸಾಕು ಅಂತ ಹೇಳ್ಕೊಂಡು ಹೋದಲ್ವಾ, ಸೊ ಅಥವಾ 2 ಚೈಲ್ಡ್ ಪಾಲಿಸಿ ಅಂತ ಹೇಳ್ತೀವಿ. ಆದ್ರೆ ಈಗ ಏನ್ ಮಾಡ್ತೀವಿ, ಈ ಒಂದು ಸಂತಾನಹರಣವನ್ನ ಮಾಡ್ಕೋತೀರಾ ನೀವು ಅಥವಾ ಕುಟುಂಬ ಕಲ್ಯಾಣವನ್ನ ಆ ಯೋಜನೆಯನ್ನ ನೀವು ಫಾಲೋ ಮಾಡ್ತೀರಂದ್ರೆ ಈಗ ನೆಕ್ಸ್ಟ್ ಏನ್ ಹೇಳ್ತಾರೆ, 2 ಮಕ್ಕಳನ್ನ ನೀವು ಸೊ ಹೆರ್ತೀರಾ ಅಂತಂದ್ರೆ ಆ 2 ಮಕ್ಕಳ ನಡುವೆ ಅಂತರ ಇರಬೇಕು ಅಂತ ಹೇಳ್ತಾರೆ. ಅಂತರ ಇನ್ ದ ಸೆನ್ಸ್ ಏನು, ಟೈಮ್ ಗ್ಯಾಪ್ ಇರಬೇಕು ಅಂತ ಹೇಳ್ತಾರೆ. ಅದಕ್ಕೂ ಕೂಡ ಅಷ್ಟೇ ಮಹತ್ವವನ್ನ ನೀಡಿದೀವಿ ಅಂತ ಹೇಳ್ತಾರೆ. ಸ್ಪೇಸಿಂಗ್ ವಿಧಾನ ಅಂತ ಹೇಳ್ತಾರೆ. 2 ಮಕ್ಕಳ ನಡುವಿನ ಅಂತರವನ್ನ ಕಾಪಾಡುವಂತ ಸ್ಪೇಸಿಂಗ್ ವಿಧಾನವನ್ನು ಕೂಡ ಮಾಡುವಂತ ಪ್ರಯತ್ನವನ್ನ ಮಾಡ್ತಿದೀವಿ ಅಂತ. ಸೊ ಇನ್ನು ಆರೋಗ್ಯ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತ ಇನ್ನಿತರ ಉಪಕ್ರಮಗಳನ್ನು ನೀವು ನೋಡೋದಕ್ಕೋದ್ರೆ ರಾಷ್ಟ್ರೀಯ ಆರೋಗ್ಯ ಮಿಷನ್ ಅಂತ ಹೇಳಿದೆ. ಅದೇ ರೀತಿಯಲ್ಲಿ ರಾಷ್ಟ್ರೀಯ ರೋಗವಾಹಕಗಳಿಂದ ಹರಡುವ ರೋಗ ನಿಯಂತ್ರಣ ಕಾರ್ಯಕ್ರಮ ಅಂತ ಹೇಳಿದೆ, ಅಂದ್ರೆ ವೆಕ್ಟರ್ ಬಾರ್ನ್ ಡಿಸೀಸ್ ಅಂತ ಕರಿತೀವಿ. ಸೊ ಅಂದ್ರೆ ಈಗ ಫಾರ್ ಎಕ್ಸಾಂಪಲ್ ಅನಾಫಿಲಿಸ್ ಸೊಳ್ಳೆಯಿಂದ, ಸೊ ಅಥವಾ ಇಡೀಸ್ ಎಜಿಪ್ಟಿ ಅನ್ನುವಂತ ಸೊಳ್ಳೆಯಿಂದ, ಅಂದ್ರೆ ನಮ್ಗೆ ಡೆಂಗ್ಯೂ, ಚಿಕನ್ ಗುನ್ಯಾ ಈ ತರದೆಲ್ಲ ಹರಡತ್ತಲ್ವಾ, ಅವುಗಳನ್ನ ಹೇಳ್ತೀವಿ. ಅವುಗಳು ರೋಗ ವಾಹಕಗಳಿಂದ ಅಥವಾ ಯಾವುದೋ ಒಂದು ವೆಕ್ಟರ್ ನ ಮೂಲಕ ಹರಡುವಂಥದ್ದು. ಅದಲ್ಲದೆ ರಾಷ್ಟ್ರೀಯ ಕ್ಷಯರೋಗ ನಿಯಂತ್ರಣ ಕಾರ್ಯಕ್ರಮ ಅಥವಾ ನಿಕ್ಷಯ ಅಂತ ಹೇಳಿ ಕರಿತೀವಿ. ಸೊ ಅದೇ ರೀತಿಯಲ್ಲಿ ರಾಷ್ಟ್ರೀಯ ಕುಷ್ಠರೋಗ ನಿರ್ಮೂಲನಾ ಕಾರ್ಯಕ್ರಮ ಅಂತ ಕೂಡ ಇದೆ, ಲೆಪ್ರಾಕ್ಸಿ. ಅದೇ ರೀತಿಯಲ್ಲಿ ಕುರುಡುತನದ ನಿಯಂತ್ರಣಕ್ಕಾಗಿ ರಾಷ್ಟ್ರೀಯ ಕಾರ್ಯಕ್ರಮ ಮತ್ತೆ ಸಮಗ್ರ ರೋಗ ಕಣ್ಗಾವಲು ಯೋಜನೆ. ಸೊ ಈ ತರದೆಲ್ಲ ಯೋಜನೆಗಳನ್ನ ಮಾಡಿರೋದನ್ನ ನೋಡ್ತೀವಿ. ಇನ್ನು ಸಾಂಕ್ರಾಮಿಕ ರೋಗಗಳಿಗೆ ಸಂಬಂಧಪಟ್ಟ ಹಾಗೆ ನಾವು ನೋಡೋಕೆ ಹಾಗೆ ನೆನಪಿರ್ಲಿ. ಸೊ ಇದೊಂದು ಬಹಳ ಇಂಟ್ರೆಸ್ಟಿಂಗ್ ಆದಂತ ಫ್ಯಾಕ್ಟ್ ಏನಪ್ಪಾ ಅಂತ ಕೇಳಿದಾಗ, ನಾರ್ಮಲ್ ಆಗಿ ನಾವೇನ್ ಥಿಂಕ್ ಮಾಡ್ತೀವಿ, ಸಾಂಕ್ರಾಮಿಕ ರೋಗಗಳಂದ್ರೆ ನಾವು ಒಬ್ಬರಿಂದ ಮತ್ತೊಬ್ಬರಿಗೆ ಹರಡುವಂಥದ್ದು. ಆ ಸಾಂಕ್ರಾಮಿಕ ರೋಗಗಳಿಂದ ಅತಿ ಹೆಚ್ಚು ಮರಣ ಸಂಭವಿಸಿದೆಯೇನೋ ಅಂತೇಳಿ ಅಂದ್ಕೋತೀವಿ ನಾವು. ಅದ ನೆನಪಿರ್ಲಿ, ಸಾಂಕ್ರಾಮಿಕ ರೋಗಗಳಿಂದ ಆಗಿರುವಂತ ಮರಣ ಕಡಿಮೆ, ಅಸಾಂಕ್ರಾಮಿಕ ರೋಗಗಳಿಂದ ಆಗಿರುವಂತ ಮರಣ ಪ್ರಮಾಣ ಹೆಚ್ಚು. ಅದರಲ್ಲಿ ಇತ್ತೀಚೆಗೆ ನಾವು ಈ ಅಸಾಂಕ್ರಾಮಿಕ ರೋಗಗಳಲ್ಲಿ ಯಾವ್ದನ್ನ ಅತಿ ಹೆಚ್ಚಾಗಿ ನೋಡ್ತಿದ್ವಿ ಅಂತ ಕೇಳಿದಾಗ ಡಯಾಬಿಟಿಸ್ ಮತ್ತು ಬ್ಲಡ್ ಪ್ರೆಷರ್ಗೆ ಸಂಬಂಧಪಟ್ಟ ಹಾಗೆ ಆಗಿರ್ಬೋದು, ಅಥವಾ ಇವನ್ ನಾವೇನ್ ನೋಡ್ತೀವಿ, ಸೊ ಹಾರ್ಟ್ ಅಟ್ಯಾಕ್ ಗಳ ಕೇಸ್ಗಳು ಕೂಡ ಜಾಸ್ತಿ ಆಗಿರೋದನ್ನ ನೋಡ್ತೀವಿ. ಅವೆಲ್ಲ ಏನು ಅಸಾಂಕ್ರಾಮಿಕ ರೋಗಗಳು. ಸಾಂಕ್ರಾಮಿಕ ರೋಗಗಳು ಅಂದ್ರೆ ಇದು ಕೋವಿಡ್ ಆಗಿರ್ಬೋದು, ಈ ತರದೆಲ್ಲ ಏನಿಲ್ಲ, ಅದು ಸಾಂಕ್ರಾಮಿಕ ರೋಗ. ಸೊ ಇಲ್ಲಿ ಸಾಂಕ್ರಾಮಿಕ ರೋಗಗಳಿಂದ ಆಗುವಂತ ಸಾವಿನ ಪ್ರಮಾಣ ಮತ್ತು ಅಸಾಂಕ್ರಾಮಿಕ ರೋಗಗಳಿಂದ ಆಗುವಂತ ಸಾವಿನ ಪ್ರಮಾಣವನ್ನು ಏನಾದ್ರೂ ಕಂಪೇರ್ ಮಾಡಿದ್ರೆ ಅರೌಂಡ್ 65% ನಷ್ಟು
ಸೊ ಸಾವು ಅದು ಅಸಾಂಕ್ರಾಮಿಕ ರೋಗದಿಂದ ಆಗತ್ತೆ ಅಂತ ಹೇಳ್ತಾರೆ. 35% ಸಾವು ಮಾತ್ರ ನಮಗೆ ಸಾಂಕ್ರಾಮಿಕ ರೋಗಗಳಿಂದ ಕಾಣುತ್ತೆ ಅಂತ ಹೇಳ್ತಾರೆ. ಸೊ ಆ ಥರದಲ್ಲಿ ನೋಡ್ತೀವಿ. ಅದೇ ಕಾರಣಕ್ಕಾಗಿ ಇವರು ಇಲ್ಲಿ ಪ್ರಕರಣಗಳನ್ನ ಕೊಟ್ಟಿದ್ದಾರೆ. ಫಾರ್ ಎಕ್ಸಾಂಪಲ್ ನೋಡಿ, ಕರಳು ಬೇನೆ ಮತ್ತೆ ಕಾಲರ ಪ್ರಕರಣಗಳು 1,36,000 ಇದ್ರೂ ಕೂಡ ಮರಣವನ್ನ ಅಪ್ಪಿರುವಂತ ಸಂಖ್ಯೆ ಬರೀ 5. ಟೈಫಾಯ್ಡ್ ಅಗೇನ್ 75,000 ಇದೆ, ಆದ್ರೆ ಯಾವುದೇ ಮರಣ ರಿಪೋರ್ಟ್ ಆಗಿಲ್ಲ. ವೈರಲ್ ಹೆಪಟೈಟಿಸ್, ಮಂಗನ ಕಾಯಿಲೆ, KFD ಅಂತ ಕರಿತೀವಿ, ಇದು ಬಹಳ ನ್ಯೂಸ್ ಅಲ್ಲಿ ಇದೆ. ಏನದು? ಕ್ಯಾಸನೂರು ಫಾರೆಸ್ಟ್ ಡಿಸೀಸ್ ಅಂತ ಕರಿತೀವಿ. ಅದಲ್ಲದೆ ಇಲಿ ಜ್ವರ ಅಂತ ಹೇಳಿದೆ. ಓಕೆ, ಲೆಪ್ಟೋಸ್ಪಿರೋಸಿಸ್ ಅಂತ ಕರಿತೀವಿ. ಅದೇ ರೀತಿಯಲ್ಲಿ H1N1 ಅಂತ ಕರಿತೀವಿ, ಇನ್ಫ್ಲೂಯೆಂಜಾ. ಸೊ ಕೋವಿಡ್ ಆಗಿರ್ಬೋದು, ಇನ್ನು ರೇಬಿಸ್ಗೆ ಸಂಬಂಧಪಟ್ಟ ಹಾಗೆ. ಸೊ ಇವೆಲ್ಲ ಏನಿಲ್ಲ, ಇವುಗಳನ್ನ ನಾವು ಸಾಂಕ್ರಾಮಿಕ ರೋಗಗಳ ಒಳಗಡೆ ನೋಡ್ತೀವಿ. ಸೊ ನೆಕ್ಸ್ಟ್, ಕರ್ನಾಟಕದಲ್ಲಿ ನಾವೇನ್ ಮಾಡ್ತೀವಿ, ಹೆಲ್ತ್ ಮ್ಯಾನೇಜ್ಮೆಂಟ್ ಇನ್ಫಾರ್ಮೇಶನ್ ಸಿಸ್ಟಮ್ಗಳನ್ನ ಅಥವಾ ಇವನ್ ಸೊ ರಿಪ್ರೊಡಕ್ಟಿವ್ ಅಂಡ್ ಚೈಲ್ಡ್ ಹೆಲ್ತ್ಗೆ ಸಂಬಂಧಪಟ್ಟಂತ ತಂತ್ರಾಂಶಗಳನ್ನು ಕೂಡ ಅಭಿವೃದ್ಧಿ ಮಾಡಿದ್ವಿ. ಅದನ್ನೇ ನಾವೇನ್ ಕರಿತೀವಿ HMIS ಮತ್ತೆ RCH ಅಂತ ಕರಿತೀವಿ. ಹೆಲ್ತ್ ಮ್ಯಾನೇಜ್ಮೆಂಟ್ ಇನ್ಫಾರ್ಮೇಶನ್ ಸಿಸ್ಟಮ್, ಮತ್ತೊಂದೇನು ಮತ್ತೊಂದು ರೀಪ್ರೊಡಕ್ಷನ್ ಅಂಡ್ ಚೈಲ್ಡ್ ಹೆಲ್ತ್ ಸಿಸ್ಟಮ್ ಅಂತ ಕರಿತೀವಿ. ಇದು 2 ತಂತ್ರಾಂಶಗಳನ್ನ ರೆಡಿ ಮಾಡಿದ್ವಿ. ಸೊ ಅದರ ಮೂಲಕ ಆರೋಗ್ಯಕ್ಕೆ ಸಂಬಂಧಪಟ್ಟಂತ ಮಾಹಿತಿಗಳನ್ನ ಒಂದು ಡಾಟಾಗಳ ಏನಿಲ್ಲ ಅವೆಲ್ಲ ಮಾಹಿತಿಗಳನ್ನ ಸ್ಟೋರ್ ಮಾಡುವಂತ ಒಂದು ಪ್ರಯತ್ನ. ಅದಲ್ಲದೆ ಕರ್ನಾಟಕದಲ್ಲಿ ಪೌಷ್ಟಿಕಾಂಶ ಪುನರ್ವಸತಿ ಕೇಂದ್ರಗಳು ಅಂತ ಕೂಡ ಮಾಡಿದ್ವಿ. ಪೌಷ್ಟಿಕಾಂಶ ಪುನರ್ವಸತಿ ಕೇಂದ್ರಗಳು. ಸೊ ಇನ್ನು ಏನೇನು ಸವಾಲುಗಳಿದಾವೆ ಹಾಗಾದ್ರೆ ಅಂತ ಹೇಳಿ ನೋಡೋದಕ್ಕೋದ್ರೆ, ಇಲ್ಲಿ ನೋಡಿ, 2011ರ ಜನಗಣತಿಯ ಪ್ರಕಾರ ರಾಜ್ಯದಲ್ಲಿ ಮಕ್ಕಳ ಲಿಂಗಾನುಪಾತ ಎಷ್ಟಿದೆ? 948ರಷ್ಟಿದೆ ಅಂತ ಹೇಳ್ತಾರೆ. 2021ರ ಮಾದರಿ ನೋಂದಣಿ ವ್ಯವಸ್ಥೆಯ ಪ್ರಕಾರ ಇದು 941 ಇದೆ, ಅಂದ್ರೆ ಮತ್ತು ಕಡಿಮೆ ಆಗ್ತಾ ಇದೆ ಅಂತ ಹೇಳ್ತಾರೆ. ಹಾಗಾದ್ರೆ ಮಕ್ಕಳ ಲಿಂಗಾನುಪಾತವನ್ನ ಹೆಚ್ಚಿಸೋದಕ್ಕೋಸ್ಕರ ಏನ್ ಮಾಡ್ತಿದೆ ಕರ್ನಾಟಕ ಸರ್ಕಾರ ಅಂತಂದಾಗ, ಲಿಂಗ ನಿರ್ಣಯ ಅಥವಾ ಗರ್ಭಪಾತವನ್ನ, ಓಕೆ, ಫಿಮೇಲ್ ಫಸ್ಟ್ ಸೈಡ್ ಅಂತ ಹೇಳಿ ಕರಿತಿಲ್ಲ. ಈ ಗರ್ಭಪಾತವನ್ನ ಮಾಡೋದೇನಿಲ್ಲ ಅದನ್ನು ತಡೆಯುವಂಥದ್ದು. ಅದಕ್ಕೆ ಸಂಬಂಧಪಟ್ಟ ಹಾಗೆ ಯಾರು ತಪ್ಪಿತಸ್ಥರಿದ್ದಾರೋ ಅವರ ವಿರುದ್ಧ ನಾವೇನ್ ಮಾಡ್ತೀವಿ, ಅವರ ವಿರುದ್ಧ ಕ್ರಮಗಳನ್ನ ಕೈಗೊಳ್ತೀವಿ. ಅದು ಯಾವ ಒಂದು ಕಾಯ್ದೆ ಅಡಿಯಲ್ಲಿ ಅಂತ ಕೇಳಿದಾಗ ಲಿಂಗ ಆಯ್ಕೆ ನಿಷೇಧ ಕಾಯ್ದೆ ಅಂತ ಕರಿತೀವಿ. ಹೆಣ್ಣು ಮಗುವಿನ ಅವಶ್ಯಕತೆ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸೋದಾಗಿರುವುದು, ಅಥವಾ ಹೆಣ್ಣು ಮಕ್ಕಳು ಈ ತರ ಯಾವುದೋ ಮನೆಯಲ್ಲಿ ಅಥವಾ BPL ಅಂದ್ರೆ ಬಿಲೋ ಪೋವರ್ಟಿ ಲೈನ್ ನಲ್ಲಿ ಇರುವಂತಹ ಮನೆಗಳಲ್ಲಿ ಜನಿಸ್ತಾರೆ ಅಂತಂದ್ರೆ ಅವರಿಗೆ ಸಂಬಂಧಪಟ್ಟ ಹಾಗೆ ಒಂದಿಷ್ಟು ಯೋಜನೆಗಳನ್ನ ಕೂಡ ತರ್ತೀವಿ. ಫಾರ್ ಎಕ್ಸಾಂಪಲ್ ನಮ್ಮಲ್ಲಿ ಭಾಗ್ಯಲಕ್ಷ್ಮಿ ಬಾಂಡ್ಗಳು ಅಂತೇಳೆಲ್ಲ ಇದೆ. ಅದನ್ನೆಲ್ಲ ಮಾಡೋದ್ರ ಮೂಲಕ ನಾವೇನ್ ಮಾಡ್ತೀವಿ, ಈ ತರ ಲಿಂಗಾನುಪಾತವನ್ನ ಹೆಚ್ಚಿಸುವಂತ ಒಂದು ಪ್ರಯತ್ನವನ್ನ ಮಾಡ್ತಾ ಇದೀವಿ ಅಂತ ಹೇಳ್ತೀವಿ. ಸೊ ಇನ್ನು ಶಿಕ್ಷಣಕ್ಕೆ ಸಂಬಂಧಪಟ್ಟ ಹಾಗೆ ನೋಡ್ತಾ ಹೋಗೋಣ. ಶಿಕ್ಷಣಕ್ಕೆ ಸಂಬಂಧಪಟ್ಟ ಹಾಗೆ ನಾವು ನೋಡೋದಕ್ಕೋದ್ರೆ ಇಲ್ಲಿ ಕೂಡ ನಾವೇನ್ ನೋಡ್ತೀವಿ, ಪ್ರೈಮರಿ, ಸೆಕೆಂಡರಿ ಮತ್ತೆ ಅದೇ ರೀತಿಯಲ್ಲಿ ಹೈಯರ್ ಎಜುಕೇಶನ್ ಅಂತ ಹೇಳಿ ಕರಿತೀವಿ. ಸೊ ಮೊದಲನೇದಾಗಿ ಇದ್ರಲ್ಲಿ ಏನ್ ನೋಡ್ತೀವಿ, ಸಾಕ್ಷರತಾ ಪ್ರಮಾಣ ನೋಡ್ತೀವಿ. ಸಾಕ್ಷರತಾ ಪ್ರಮಾಣ ಅಂದ್ರೆ ಏನು? 7 ವರ್ಷಕ್ಕಿಂತ ಹೆಚ್ಚಿನ ವಯಸ್ಸಿನ 7 ವರ್ಷಕ್ಕಿಂತ ಹೆಚ್ಚಿನ ವಯಸ್ಸಿನವರಾಗಿರ್ಬೇಕು. ಅವರಿಗೆ ಓದೋದಕ್ಕೆ, ಬರೆಯೋದಕ್ಕೆ ಅಥವಾ ಯಾವುದೋ ಒಂದು ಭಾಷೆಯಲ್ಲಿ ಬರೆದಿರುವಂತಹ ಸರಳವಾದಂತ ವಾಕ್ಯವನ್ನ ಅರ್ಥ ಮಾಡ್ಕೊಳ್ಳೋಕೆ, ಏನು ಓದೋದು ಬರೆಯೋದಂದ್ರೂ ಕೂಡ ಯಾವುದೋ ಒಂದು ಭಾಷೆ, ಯಾವ ಭಾಷೆ ಬೇಕಾದ್ರೂ ಆಗಿರ್ಬೋದು, ಅಂತವರನ್ನ ನಾವು ಸಾಕ್ಷರರು ಅಂತ ಕರಿತೀವಿ. ಈಗ ಸಾಕ್ಷರತಾ ದರ ಅಥವಾ ಸಾಕ್ಷರತಾ ಪ್ರಮಾಣ ಅಂದ್ರೆ ಏನು? ಪ್ರತಿ 100 ವ್ಯಕ್ತಿಗಳಲ್ಲಿ ಎಷ್ಟು ಜನಕ್ಕೆ ಈ ತರ ಸಾಕ್ಷರರಾಗಿದ್ದಾರೆ ಅಂತ ನೋಡ್ತೀವಿ. ಸೊ ಓವರ್ ಆಲ್ ಆಗಿ ನೀವೇನಾದ್ರೂ ಅಬ್ಸರ್ವ್ ಮಾಡ್ತೀರಂದ್ರೆ, ಭಾರತದಲ್ಲಿ ನೀವೇನ್ ನೋಡ್ತೀರಾ, ಓವರ್ ಆಲ್ ಆಗಿ 74% ಸಾಕ್ಷರತಾ ದರ ಇದ್ರೆ ಕರ್ನಾಟಕದಲ್ಲಿ ಎಷ್ಟಿದೆ? 75.36. ಅಂದ್ರೆ ಮೀನಿಂಗ್ ಏನು? ಭಾರತಕ್ಕಿಂತ ಕರ್ನಾಟಕದ ಸಾಕ್ಷರತಾ ದರ ಸ್ವಲ್ಪ ಜಾಸ್ತಿ ಇದೆ. ಇನ್ನು ಪುರುಷರದನ್ನ ನೀವು ನೋಡೋದಕ್ಕೋದ್ರೆ 82% ಇದೆ ಕರ್ನಾಟಕದಲ್ಲಿ, ಮಹಿಳೆಯರು 68% ಇರೋದು ನೋಡ್ತಾರೆ. ಭಾರತದಲ್ಲಿ 82% ಪುರುಷರು, 65% ಮಹಿಳೆಯರು ಇರೋದು ನೋಡ್ತಾರೆ. ಇನ್ನು ಕರ್ನಾಟಕದ ಗ್ರಾಮೀಣ ಪ್ರದೇಶದಲ್ಲಾದ್ರೆ 68% ಮಾತ್ರ ನಮ್ಗೆ ಈ ಒಂದು ಸಾಕ್ಷರತಾ ದರ ಇರೋದು. ಕರ್ನಾಟಕ ನಗರ ಪ್ರದೇಶದಲ್ಲಿ 75% ಸಾಕ್ಷರತಾ ದರ ಇದೆ. ಅದರ ಜೊತೆಯಲ್ಲಿ ಇಲ್ಲಿ ಮಹಿಳೆಯರ ಸಾಕ್ಷರತಾ ದರ ಕೂಡ ಚೆನ್ನಾಗಿರೋದನ್ನ ನೋಡ್ತೀರಾ. ನಗರ ಪ್ರದೇಶದಲ್ಲಿ 77.97. ಓಕೆ, ಸೊ ಇದನ್ನ ನೀವು ಅಬ್ಸರ್ವ್ ಮಾಡ್ಬೋದು. ಸಾಕ್ಷರತಾ ಪ್ರಮಾಣ, ಇದನ್ನ ಟ್ರೆಂಡ್ ಬೇಸ್ಡ್ ಕ್ವಶನ್ ಕೂಡ ಕೇಳಿದ್ರೆ ಆ ಕಾರಣಕ್ಕಾಗಿ ಆ ತರ ಕ್ಲಿಯರ್ ಆಗಿ ಅರ್ಥ ಮಾಡ್ಬೋದು. ಸೊ ನೆಕ್ಸ್ಟ್, ವಿವಿಧ ತರಗತಿಗಳಲ್ಲಿ ದಾಖಲಾತಿ ವಿವರ ಅಂತ ಕೊಟ್ಟಿದ್ದಾರೆ. ಅಗೇನ್ ಇದನ್ನ ನೀವು ಎಕ್ಸಾಕ್ಟ್ ಆಗಿ ಪೂರ್ತಿ ಎಲ್ಲವನ್ನ ನೆನ್ಪಿಟ್ಕೊಳ್ಬೇಕು ಅನ್ನೋದೇನು ಇಲ್ಲ. ಅದು ಜಸ್ಟ್ ನೀವೇನು ಅಬ್ಸರ್ವ್ ಮಾಡ್ತೀರಾ, ಓಕೆ ಜಾಸ್ತಿ ಆಗಿದೆಯಾ ಕಡಿಮೆ ಆಗಿದೆಯಾ ಅಂತ ನೋಡ್ತೀರಾ. ಹೆಚ್ಚಳ ಆಗ್ತಿರುವಂತ ಒಂದು ಟ್ರೆಂಡ್ ಅನ್ನ ಕಾಣ್ತಾ ಇದ್ರ. ಓಕೆ, ಸೊ ತರಗತಿಗಳಲ್ಲಿ ದಾಖಲಾತಿಯ ವಿವರ ಜಾಸ್ತಿ ಆಗ್ತಿರೋದನ್ನ, ದಾಖಲಾತಿ ಹೆಚ್ಚಾಗ್ತಿರೋದನ್ನು ನೀವು ಅಬ್ಸರ್ವ್ ಮಾಡ್ಬೋದು. ಸೊ ನೆಕ್ಸ್ಟ್, ಮೂಲಭೂತ ಸೌಲಭ್ಯಗಳ ಒಳಗಡೆ ಅಗೇನ್ ಶಿಕ್ಷಣಕ್ಕೆ ಸಂಬಂಧಪಟ್ಟಂತ ಮೂಲಭೂತ ಸೌಲಭ್ಯಗಳಲ್ಲಿ ನಾವೇನ್ ನೋಡ್ತೀವಿ, ಸೊ ಅದನ್ನ ಶಾಲೆ ಕಟ್ಟಡಗಳಾಗಿರ್ಬೋದು ಅಥವಾ ಶಾಲೆಗೆ ಸಂಬಂಧಪಟ್ಟಂತ ಶೌಚಾಲಯಗಳಾಗಿರ್ಬೋದು, ಇಂಥದ್ರೆಲ್ಲವನ್ನ ಮೂಲಭೂತ ಸೌಲಭ್ಯ ಅಂತ ಕರಿತೀವಿ. ಸೊ ಇದರಲ್ಲಿ ಏನ್ ಮಾಡ್ತೀವಿ, ಸಮಗ್ರ ಶಿಕ್ಷಣ ಕರ್ನಾಟಕ ಅನ್ನುವಂತ ಒಂದು ಯೋಜನೆಯ ಅಡಿ ಏನಿದೆ,
ಸೊ ಬಹಳಷ್ಟು ಮೂಲಭೂತ ಸೌಲಭ್ಯಗಳನ್ನ ನಿರ್ಮಾಣ ಮಾಡುವಂತ ಪ್ರಯತ್ನ ಮಾಡಿದೀವಿ. ಶಾಲಾ ಕಟ್ಟಡ ಅಥವಾ ಶಾಲಾ ಕೊಠಡಿಗಳನ್ನು ಕೂಡ ದುರಸ್ತಿ ಮಾಡೋದು ಅಥವಾ ಅವುಗಳನ್ನ ನಿರ್ಮಾಣ ಮಾಡುವಂತ ಪ್ರಯತ್ನವನ್ನು ಮಾಡಿದ್ವಿ. ಅದರ ಜೊತೆಯಲ್ಲಿ ಶಿಕ್ಷಕರನ್ನು ಕೂಡ ಸೊ ನಾರ್ಮಲ್ ಆಗಿ ಏನಾಗುತ್ತೆ, ಸೊ ಒಂದಿಷ್ಟು ವಿದ್ಯಾರ್ಥಿಗಳಿದ್ದಾರೆ ಅಂದ್ರೆ ಅವರಿಗೆ ಅನುಗುಣವಾಗಿ ಒಂದಿಷ್ಟು ಶಿಕ್ಷಕರು ಇರಬೇಕು ಅಂತ ಹೇಳ್ತಾರೆ, ಅಥವಾ ಅದನ್ನ ನಾರ್ಮಲ್ ಆಗಿ ಏನ್ ಕರಿತೀವಿ, ಟೀಚರ್ ಪುಪಿಲ್ ರೇಷಿಯೋ ಅಂತ ಕರಿತೀವಿ. ಸೊ ಇದು ನಿಮ್ಗೆ ಏನಾದ್ರೂ ಬಹಳ ಕಡಿಮೆ ಇದೆ ಅಂತಂದ್ರೆ, ಅಂದ್ರೆ ಫಾರ್ ಎಕ್ಸಾಂಪಲ್ ಒಂದು ಟೀಚರ್ 100 ಜನರನ್ನ ಹ್ಯಾಂಡಲ್ ಮಾಡ್ಬೇಕಂದ್ರೆ ಎಲ್ಲರಿಗೂ ನೀವು ಫೋಕಸ್ ಮಾಡೋದಕ್ಕಾಗಲ್ಲ. ಯಾರು ಯಾವ ತರ ಇದ್ದಾರೆ, ಯಾರು ಯಾವ್ದ್ರಲ್ಲಿ ವೀಕ್ ಇದಾರೆ, ಯಾವ್ದ್ರಲ್ಲಿ ಸ್ಟ್ರಾಂಗ್ ಇದಾರೆ, ಇದನ್ನೆಲ್ಲವನ್ನ ಯೋಚನೆ ಮಾಡೋದಕ್ಕೆ ಅಥವಾ ಇದನ್ನೆಲ್ಲವನ್ನ ಸೊ ನೀವೇನ್ ಮಾಡೋದಕ್ಕಾಗಲ್ಲ, ಅನಾಲಿಸಿಸ್ ಮಾಡೋದಕ್ಕಾಗಲ್ಲ. ಸೊ ಆ ಕಾರಣಕ್ಕಾಗಿ ಇಲ್ಲಿ ಏನ್ ಮಾಡ್ತಾರೆ, ಆದಷ್ಟು ಕಡಿಮೆ ಇರಬೇಕು ಅಂತ ಹೇಳ್ತಾರೆ. ಓಕೆ, ಶಿಕ್ಷಕರು ಸೊ ಆದಷ್ಟು ಕಡಿಮೆ ವಿದ್ಯಾರ್ಥಿಗಳಿಗೆ ಒಬ್ಬ ಶಿಕ್ಷಕರೇ ಇರೋ ತರ ನೋಡ್ಕೋಬೇಕು. ಸೊ ಆ ತರದನ್ನ ಹೇಳ್ತಾರೆ. ಅದ್ರ ಜೊತೆಲಿ ಮತ್ತೊಂದು ರೀತಿಯ ಪ್ರಾಬ್ಲಮ್ ಏನಾಗುತ್ತೆ, ಶಿಕ್ಷಕರೇನೋ ಇರ್ತಾರೆ ಆದ್ರೆ ನಿಜ, ಆದ್ರೆ ಶಿಕ್ಷಕರಿಗೆ ಅದನ್ನ ಹ್ಯಾಂಡಲ್ ಮಾಡುವಂತ ಹೊಸ ತಂತ್ರಜ್ಞಾನಗಳನ್ನ ಏನಾದ್ರು ನೀವು ಬಳಸೋದಾದ್ರೆ ಅದನ್ನ ಹ್ಯಾಂಡಲ್ ಮಾಡುವಂತ ಕೆಪಾಸಿಟಿ ಇದೆಯಾ, ಸೊ ಈ ತರದೆಲ್ಲವನ್ನು ಕೂಡ ನೋಡ್ತಾರೆ. ಅದಕ್ಕೂ ಕೂಡ ಅವರಿಗೆ ಟೀಚರ್ಸ್ಗೂ ಕೂಡ ಟ್ರೈನಿಂಗ್ ಅನ್ನ ಮಾಡೋದನ್ನ ನೋಡ್ತಾರೆ. ಸೊ ಇನ್ನು ಎಜುಕೇಶನ್ಗೆ ಸಂಬಂಧಪಟ್ಟ ಹಾಗೆ ಇವೆಲ್ಲ ಬೇರೆ ಬೇರೆ ಇನಿಷಿಯೇಟಿವ್ಸ್ ಗಳನ್ನ ನೀವು ಸೊ ಏನ್ ಮಾಡ್ಬೋದು, ಕೋಟ್ ಮಾಡ್ಬೋದು. ರಾಷ್ಟ್ರೀಯ ಕೌಶಲ್ಯ ಅರ್ಹತಾ ಚೌಕಟ್ಟು ಅಂತ ಹೇಳಿದೆ. ಓಕೆ, ಅದೇ ರೀತಿಯಲ್ಲಿ ರಾಜ್ಯ ಶಿಕ್ಷಣ ಸಂಶೋಧನೆ ಮತ್ತು ತರಬೇತಿ ಇಲಾಖೆ DSERT ಹೇಗೆ ನಮ್ಗೆ ಸೊ ನ್ಯಾಷನಲ್ ಲೆವೆಲ್ NCERT ಇದೆಯೋ ಅದೇ ರೀತಿಯಲ್ಲಿ ನಮ್ಗೆ ಇದೆ ಸೊ ಕರ್ನಾಟಕ ಲೆವೆಲ್ DSERT ಇದೆ. ಅದೇ ರೀತಿಯಲ್ಲಿ ಸೇವಾ ಪೂರ್ವ ಶಿಕ್ಷಕರಿಗೆ ಶಿಕ್ಷಣವನ್ನು ನೀಡೋದು ಅಥವಾ ಶಿಕ್ಷಕರಿಗೆ ತರಬೇತಿಯನ್ನು ನೀಡೋದು. ಶಿಕ್ಷಕರ ತರಬೇತಿ ಕೂಡ ಸಪರೇಟ್ ಆಗಿದೆ ಸಮಗ್ರ ಶಿಕ್ಷಣ ಕರ್ನಾಟಕದ ಅಡಿಯಲ್ಲಿ. ಇನ್ನು ಸಂಭ್ರಮ ಶನಿವಾರ ಅಂತ ಹೇಳ್ಕೊಂಡು ನಾವೇನ್ ಮಾಡ್ತೀವಿ, ಬ್ಯಾಗ್ ರಹಿತ ದಿನವನ್ನ ಶನಿವಾರ ಸೊ ಬ್ಯಾಗ್ ರಹಿತ ದಿನವನ್ನಾಗಿ ಆಚರಣೆ ಮಾಡ್ತೀವಿ. ಅದೇ ರೀತಿಯಲ್ಲಿ ಇಂಗ್ಲಿಷ್ ಭಾಷಾ ಬಲವರ್ಧನೆ ಕಾರ್ಯಕ್ರಮ, ತಂತ್ರಜ್ಞಾನ ಬೆಂಬಲಿತ ಕಲಿಕಾ ಕಾರ್ಯಕ್ರಮ ಆಗಿರ್ಬೋದು. ಅದೇ ರೀತಿಯಲ್ಲಿ ಇನ್ಸ್ಪೈರ್ ಅವಾರ್ಡ್ಸ್ ಅಂತ ಕೂಡ ಕೊಡ್ತೀವಿ. ಸೊ ಇನ್ಸ್ಪೈರ್ಡ್ ಅವಾರ್ಡ್ಸ್ ಇವರು ಏನಾದ್ರೂ ಒಳ್ಳೆಯ ಒಂದು ಇನ್ನೋವೇಷನ್ಗೆ ಸಂಬಂಧಪಟ್ಟಂತ ಸೊ ಒಂದು ಪರ್ಟಿಕ್ಯುಲರ್ ಆದಂತ ನಾವೀನ್ಯತೆಗೆ ಸಂಬಂಧಪಟ್ಟಂತ ಏನಾದ್ರೂ ಸಂಶೋಧನೆಗಳನ್ನ ಮಾಡ್ತಾರೆ. ಎಕ್ಸಾಕ್ಟ್ ಆಗಿ ಸಂಶೋಧನೆಗಳೆಲ್ಲ ಅದ್ರ ಬದಲಾಗೇನು ಸೊ ತಮ್ಮ ಸುತ್ತಮುತ್ತಲು ಕಾಣುವಂತ ಸಮಸ್ಯೆಗಳಿಗೆ ಏನಾದ್ರೂ ಪರಿಹಾರಗಳನ್ನ ಸೊ ಸೂಚಿಸಿದರೆ ಅವುಗಳ ಆಧಾರದ ಮೇಲೆ, ಅದರ ಕ್ವಾಲಿಟಿ ಆಧಾರದ ಮೇಲೆ ಅವ್ರಿಗೆ ಏನ್ ಮಾಡ್ತಾರೆ, ಇನ್ಸ್ಪೈರ್ ಅವಾರ್ಡ್ಸ್ ಅಂತ ಕೂಡ ಕೊಡ್ತಾರೆ. ಇದಲ್ಲದೆ ಅಟಲ್ ಟಿಂಕರಿಂಗ್ ಲ್ಯಾಬ್ ಅಂತ ಕೂಡ ಇದೆ. ಇದೇನ್ ಮಾಡುತ್ತೆ, ಮಕ್ಕಳಲ್ಲಿ ಔಟ್ ಆಫ್ ದಿ ಬಾಕ್ಸ್ ಥಿಂಕಿಂಗ್ ಅನ್ನ ಹೇಳ್ತೀವಿ. ಔಟ್ ಆಫ್ ದಿ ಬಾಕ್ಸ್ ಅಂದ್ರೆ ಮೀನಿಂಗ್ ಏನು ಇಲ್ಲಿ, ಸೊ ಅವರಿಗೆ ಹೊಸ ಹೊಸ ರೀತಿಯಲ್ಲಿ ಒಂದು ಸಮಸ್ಯೆಯನ್ನ ಬಗೆಹರಿಸುವಂತಹ ಸೊ ಒಂದು ಪರ್ಟಿಕ್ಯುಲರ್ ಆದಂತಹ ಸ್ಕಿಲ್ ಅನ್ನ, ಕೌಶಲ್ಯವನ್ನ ನೀಡುವಂಥದ್ದು. ಅದಕ್ಕೆ ಸಂಬಂಧಪಟ್ಟ ಹಾಗೆ ಒಂದಿಷ್ಟು ಕೆಲಸಗಳನ್ನ ಮಾಡುವಂಥದ್ದು. ಸೊ ಅದನ್ನೆಲ್ಲ ಅಟಲ್ ಟಿಂಕರಿಂಗ್ ಲ್ಯಾಬ್ ಅಂತ ಕರಿತೀವಿ. ಅದೇ ರೀತಿಯಲ್ಲಿ ದೀಕ್ಷಾ ಪೋರ್ಟಲ್, ಸೇತು ಬಂಧ, ಕಲಿಕಾ ಬಲವರ್ಧನೆ, ಈ ತರದೆಲ್ಲ ಯೋಜನೆಗಳು ಏನ್ ಮಾಡುತ್ತೆ, ಎಜುಕೇಶನ್ ಸೆಕ್ಟರ್ ನ ಒಳಗಡೆ ಸೊ ಎಜುಕೇಶನ್ ನ ಲೆವೆಲ್ ಅನ್ನ, ಕ್ವಾಲಿಟಿಯನ್ನ ಇಂಪ್ರೂವ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಇನ್ನು ಸಾರ್ವಜನಿಕ ಗ್ರಂಥಾಲಯ ಇಲಾಖೆ ಬಹಳಷ್ಟು ಬೇರೆ ಬೇರೆ ರೀತಿಯ ಇನಿಷಿಯೇಟಿವ್ಗಳ ಜೊತೆಯಲ್ಲಿ ಬಂದಿದೆ. ಒಂದು ಏನು ಸಂಚಾರಿ ಗ್ರಂಥಾಲಯಗಳಾಗಿರ್ಬೋದು, ಗ್ರಾಮ ಪಂಚಾಯಿತಿಯ ಗ್ರಂಥಾಲಯಗಳು, ಆಲ್ರೆಡಿ ನಾವು ಅದನ್ನ ನೋಡಿದ್ವಿ, ಅರಿವು ಕೇಂದ್ರಗಳು ಅಂತೇಳಿ ಮಾಡಿದ್ವಿ. ಅದೇ ರೀತಿಯಲ್ಲಿ ಇಂದಿರಾ ಪ್ರಿಯದರ್ಶಿನಿ ಮಕ್ಕಳ ಗ್ರಂಥಾಲಯ ಅಂತ ಹೇಳ್ಕೊಂಡು ಏನ್ ಮಾಡಿದ್ವಿ, ಕಬ್ಬನ್ ಪಾರ್ಕ್ ಅಲ್ಲಿ ಬೆಂಗಳೂರಿನಲ್ಲಿ ಓಪನ್ ಮಾಡಿರೋದು ನೋಡ್ತೀರಾ. ಅದೇ ರೀತಿಯಲ್ಲಿ ಸಮುದಾಯ ಮಕ್ಕಳ ಕೇಂದ್ರಗಳು, ಅಲೆಮಾರಿ ಜನಾಂಗದವರಿಗೆ ಗ್ರಂಥಾಲಯಗಳನ್ನ ಮಾಡಿರೋದನ್ನ ನೋಡ್ತೀರಾ. ಅದೇ ರೀತಿಯಲ್ಲಿ ರಾಜಾರಾಮ್ ಮೋಹನ್ ರಾಯ್ ಗ್ರಂಥಾಲಯ ಪ್ರತಿಷ್ಠಾನ ಅಂತ ಕೂಡ ಒಂದನ್ನ ಸ್ಟಾರ್ಟ್ ಮಾಡಿದೆ. ಸೊ ಇದೆಲ್ಲ ಸಾರ್ವಜನಿಕ ಗ್ರಂಥಾಲಯ ಇಲಾಖೆಯ ಅಡಿಯಲ್ಲಿ ಇರುವಂತದ್ದು. ಸೊ ನೆಕ್ಸ್ಟ್ ಇಲ್ಲಿ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಯಾರು ಪ್ರಿಪರೇಷನ್ ಮಾಡ್ತಿರೋ ಅವರಿಗೆ ಒಂದಿಷ್ಟು ಅಗೇನ್ ನಿಮ್ಗೆ ಆಲ್ರೆಡಿ ಹೆಸರುಗಳು ಗೊತ್ತಿದೆ. ಸೊ ಇವೆಲ್ಲಗಳನ್ನ ನೀವು ಫಾಲೋ ಮಾಡ್ತಿದ್ರ ಅಂತ ಹೇಳ್ಕೊತೀನಿ. ಸರ್ಕಾರ ಮಾಡಿರುವಂತ ಕೆಲವೊಂದು ಚಾನೆಲ್ಗಳು, ಅದರಲ್ಲಿ ಯಾವುದೋ ಒಂದು ವಿಜಯೀ ಭವ ಟೆಲಿಗ್ರಾಮ್ ಚಾನೆಲ್ ಅಂತ ಕರಿತೀವಿ. ವಿಜಯೀ ಭವ ಟೆಲಿಗ್ರಾಮ್ ಚಾನೆಲ್ಗಳು ಅದು ಕರ್ನಾಟಕ ರಾಜ್ಯದಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಿದ್ಧರಾಗ್ತಾ ಇರುವಂತ ಯುವಕ ಯುವತಿಯರಿಗೆ PDF ನೋಟ್ಸ್ ಅನ್ನ ಮತ್ತು ಪ್ರತಿ ಭಾನುವಾರ ಮಾದರಿ ಟೆಸ್ಟ್ ಅನ್ನ ನೀಡುವಂತ ಒಂದು ಕೆಲಸವನ್ನ ಮಾಡ್ತಾ ಇದೆ. ವಿಜಯ ಪಥ ಯೂಟ್ಯೂಬ್ ಚಾನಲ್ ಅಂತ ಕರಿತೀವಿ. ವಿಜಯ ಪಥ ಯೂಟ್ಯೂಬ್ ಚಾನಲ್ ಏನ್ ಮಾಡ್ತಾ, ಕೇಂದ್ರ ಸರ್ಕಾರದ ಹುದ್ದೆಗಳನ್ನ ಕೇಂದ್ರವಾಗಿಟ್ಕೊಂಡು, ಗುರಿಯಾಗಿರಿಸಿಕೊಂಡು ರಾಜ್ಯದ ಯುವಕ ಯುವತಿಯರಿಗೆ ಆನ್ಲೈನ್ ಅಲ್ಲಿ ಕೋಚಿಂಗ್ ನೀಡುವಂತ ಒಂದು ಪ್ರಯತ್ನವನ್ನ ಮಾಡುತ್ತೆ. ಅದೇ ರೀತಿಯಲ್ಲಿ ವಿಜಯೀ ಭವ ಯೂಟ್ಯೂಬ್ ಚಾನಲ್ ಏನ್ ಮಾಡುತ್ತೆ, ವಿಜಯೀ ಭವ ಇದು ರಾಜ್ಯ ಸರ್ಕಾರದ ಹುದ್ದೆಗಳನ್ನ, ರಾಜ್ಯ ಸರ್ಕಾರದ ಹುದ್ದೆಗಳಿಗೆ ಸಂಬಂಧಪಟ್ಟ ಹಾಗೆ ಸೊ ಈ ರೀತಿ ಕೋಚಿಂಗ್ ಅನ್ನ ಮಾಡುತ್ತೆ. ವಿಜಯ ಪಥ ಕೇಂದ್ರ ಸರ್ಕಾರಕ್ಕೆ ಸಂಬಂಧಪಟ್ಟ ಹಾಗೆ, ವಿಜಯೀ ಭವ ರಾಜ್ಯ ಸರ್ಕಾರದ ಸೊ ಒಂದು ಹುದ್ದೆಗಳಿಗೆ ಕೇಂದ್ರವಾಗಿದೆ. ಸೊ ಇದು ಈ ಮೂರು, ಅಗೇನ್ ಇದು ಮೂರು ಹೆಸರುಗಳನ್ನ ಕೇಳಿರ್ತೀರಾ. ಆದ್ರೆ ಕೆಲವೊಂದು ಸಂದರ್ಭದಲ್ಲಿ ಏನಾಗಬಹುದು, ಇವನ್ನ ಹೆಸರುಗಳನ್ನ ಕೇಳಿದ್ರು ಕೂಡ ಯಾವುದು ಕೇಂದ್ರ ಸರ್ಕಾರದ ಹುದ್ದೆಗಳಿಗೆ ಸೀಮಿತವಾಗಿದೆ ಅಥವಾ ಕೇಂದ್ರ ಸರ್ಕಾರದ ಹುದ್ದೆಗಳನ್ನ ವಿಶೇಷವಾಗಿ ಗುರಿಯಾಗಿಸಿಕೊಂಡಿದೆ, ಯಾವುದು ರಾಜ್ಯ ಸರ್ಕಾರದ ಒಂದು ಹುದ್ದೆಗಳನ್ನ ಗುರಿಯಾಗಿಸಿಕೊಂಡಿದೆ, ಇವೆಲ್ಲ ನಿಮ್ಗೆ ಏನಾಗುತ್ತೆ ಸೊ ಅದು ಕರೆಕ್ಟ್ ಆಗಿ ಗೊತ್ತಿರಲ್ಲ. ಆ ಕಾರಣಕ್ಕಾಗಿ ಅದನ್ನ ಒಂದ್ಸಲ ನೋಡ್ಬೇಕಾಗುತ್ತೆ.
ನೆಕ್ಸ್ಟ್ ಸವಾಲುಗಳು ಏನೇನಿದೆ ಅಂತ ಹೇಳ್ತಾರೆ. ಸೊ ಇಲ್ಲಿ ನಾವು ಏನ್ ನೋಡ್ತೀವಿ, ಪ್ರಥಮ ದರ್ಜೆ ಕಾಲೇಜುಗಳಿಗೆ ಸಂಬಂಧಪಟ್ಟ ಹಾಗೆ ಹೇಳ್ತೀವಿ. ಓವರ್ ಆಲ್ ಆಗಿ ಕೂಡ ನೀವು ಹೇಳ್ಬೋದು. ಒಂದು ನಮ್ಗೆ ಏನಿದೆ, ಮೂಲ ಸೌಕರ್ಯಗಳ ಕೊರತೆ ಇರೋದು ನೋಡ್ತೀರಾ. ಶಿಕ್ಷಕರ ಗುಣಮಟ್ಟ ಮತ್ತು ಶಿಕ್ಷಕರ ಸಂಖ್ಯೆಯಲ್ಲಿ ಕೂಡ ಕೊರತೆ ಇರೋದನ್ನು ನೋಡ್ತೀರಾ. ಭೌತಿಕ ಹಾಗೂ ಶೈಕ್ಷಣಿಕ ಸಂಪನ್ಮೂಲಗಳ ಕೊರತೆ ಕೂಡ ಇದೆ ಅಂತ ಹೇಳ್ತಾರೆ. ಸೊ ಈ ತರದೆಲ್ಲ ನೀವೇನ್ ನೋಡ್ಬೋದು, ಹೇಳ್ಬೋದು. ಅಗೇನ್ ಇಲ್ಲೆಲ್ಲ ಡಿಟೇಲ್ ಆಗಿ ಕೊಡ್ತಾರೆ. ಫಾರ್ ಎಕ್ಸಾಂಪಲ್ ತರಗತಿ ಕೊಠಡಿಗಳು, ಪ್ರಯೋಗಾಲಯಗಳು, ಗ್ರಂಥಾಲಯ ಕಟ್ಟಡ, ಶೌಚಾಲಯಗಳ ಕೊರತೆ. ಸೊ ಈ ತರದೆಲ್ಲ ಸೊ ಪ್ರಾಬ್ಲಮ್ ಅನ್ನ ಹೊಂದಿರೋದು ನೋಡ್ತೀರಾ. ಕುಡಿಯುವ ನೀರಿನ ವ್ಯವಸ್ಥೆ, ಇಂಟರ್ನೆಟ್ ನ ವ್ಯವಸ್ಥೆ, ಈ ತರದೆಲ್ಲ ಹೇಳ್ತಾರೆ. ಓಕೆ, ಅದನ್ನೆಲ್ಲವನ್ನ ನೀವು. ಇನ್ನು ಇನ್ಫೋಸಿಸ್ ಸಂಸ್ಥೆಯ ಜೊತೆಯಲ್ಲಿ ಕೆಲವೊಂದು ಒಪ್ಪಂದಗಳನ್ನ ಮಾಡಿಕೊಂಡು ನಾವೇನ್ ಮಾಡಿದ್ವಿ, ವಿದ್ಯಾರ್ಥಿಗಳಿಗೆ ಹೊಸ ತಂತ್ರಜ್ಞಾನಗಳನ್ನ ನೀಡೋದಕ್ಕೆ ಅಥವಾ ಹೊಸ ತಂತ್ರಜ್ಞಾನಗಳ ಮೂಲಕ ಶಿಕ್ಷಣವನ್ನ ಅವರಿಗೆ ತಲುಪಿಸೋದಕ್ಕೆ ಕೆಲಸಗಳನ್ನ ಮಾಡ್ತಾ ಇದ್ವಿ. ಸೊ ಇಲ್ಲಿ ನಾವೇನ್ ಮಾಡ್ತಾ ಇದ್ವಿ, ಯಾವ ಒಂದು ಪ್ಲಾಟ್ಫಾರ್ಮ್ ಅನ್ನ ಯೂಸ್ ಮಾಡ್ತಿದ್ವಿ ಅಂತ ಕೇಳಿದಾಗ ಇನ್ಫೋಸಿಸ್ ಸ್ಪ್ರಿಂಗ್ ಬೋರ್ಡ್ ಪ್ಲಾಟ್ಫಾರ್ಮ್ ಅಂತ ಕರಿತೀವಿ. ಇನ್ಫೋಸಿಸ್ ಸ್ಪ್ರಿಂಗ್ ಬೋರ್ಡ್ ಪ್ಲಾಟ್ಫಾರ್ಮ್, ಈ ಒಂದು ಪ್ಲಾಟ್ಫಾರ್ಮ್ ಅನ್ನ ನಾವೇನ್ ಮಾಡ್ತಿದ್ವಿ, ಸೊ ಈ ರೀತಿಯಲ್ಲಿ ಮಕ್ಕಳಿಗೆ ಈ ಒಂದು ತಂತ್ರಜ್ಞಾನದ ಮೂಲಕ ಶಿಕ್ಷಣವನ್ನ ಪಡೆಯೋದಕ್ಕೆ ಹೆಲ್ಪ್ ಮಾಡೋದಕ್ಕೆ ನೀಡ್ತಾ ಇದೆ. ಅದನ್ನು ಕೂಡ ನೀವು. ಸೊ ಇನ್ನು ಬೇರೆ ಬೇರೆ ನಮ್ಗೆ ಏನಾಗುತ್ತೆ, ಈಗ ಪರಿಶಿಷ್ಟ ಜಾತಿಗಳಿಗೆ ಸಂಬಂಧಪಟ್ಟ ಹಾಗೆ, ಅದೇ ರೀತಿಯಲ್ಲಿ OBC ಅದರ್ ಬ್ಯಾಕ್ವರ್ಡ್ ಕ್ಲಾಸ್, ಹಿಂದುಳಿದ ವರ್ಗಗಳಿಗೆ ಸಂಬಂಧಪಟ್ಟ ಹಾಗೆ ಯಾವ ರೀತಿಯ ಒಂದು ಯೋಜನೆಗಳು ಬರ್ತಾ ಇದೆ, ಅವುಗಳ ಬಗ್ಗೆ ನಾವೇನಾದ್ರೂ ನೋಡೋದ್ರೆ ಇವನ್ನ ಕಾಮನ್ ಆಗಿ ನೋಡ್ಬೋದು. ಸೊ ಎಲ್ಲ ಹಿಂದುಳಿದ ಜಾತಿಗಳು ಅಥವಾ ಹಿಂದುಳಿದ ವರ್ಗಗಳಿಗೆ ಸಂಬಂಧಪಟ್ಟ ಹಾಗೆ ನೋಡೋದ್ರೆ ಮೆಟ್ರಿಕ್ ಪೂರ್ವ ವಿದ್ಯಾರ್ಥಿ ವೇತನ ನೀಡೋದು, ಮೆಟ್ರಿಕ್ ನಂತರದ ವಿದ್ಯಾರ್ಥಿ ವೇತನ, ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ನಗದು ಪ್ರೋತ್ಸಾಹನ, ವಿದೇಶಿ ವಿಶ್ವವಿದ್ಯಾಲಯಗಳಲ್ಲಿ ಯಾರಾದ್ರೂ ವ್ಯಾಸಂಗ ಮಾಡ್ತಾರೆ ಅಂತಂದ್ರೆ ಅವರಿಗೆ ಧನ ಸಹಾಯ ನೀಡುವಂಥದ್ದು, ಅದೇ ರೀತಿಯಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಪೂರ್ವಭಾವಿ ತರಬೇತಿ ನೀಡೋದು, ಅದೇ ರೀತಿಯಲ್ಲಿ ಪರಿಶಿಷ್ಟ ಜಾತಿಯ ಉದ್ಯಮಿಗಳಿಗೆ ಬಡ್ಡಿ ಸಹಾಯಧನ ಯೋಜನೆ ನೀಡೋದು, ಅಂತರ್ಜಾತಿ ವಿಭಾಗವಾಗುವಂತ ದಂಪತಿಗಳಿಗೆ ಪ್ರೋತ್ಸಾಹಧನ, ವಿಧವಾ ಮರು ವಿವಾಹಕ್ಕೆ ಪ್ರೋತ್ಸಾಹಧನ. ಸೊ ಈ ತರದೆಲ್ಲವನ್ನ ಪರಿಶಿಷ್ಟ ಜಾತಿ ಕಲ್ಯಾಣ ಕಾರ್ಯಕ್ರಮಗಳ ಒಳಗಡೆ ನೀಡ್ತಾ ಇರೋದನ್ನ ನೋಡ್ತಾರೆ. ಇನ್ನು ಹಿಂದುಳಿದ ವರ್ಗಗಳ ಕಲ್ಯಾಣ ಕಾರ್ಯಕ್ರಮಗಳನ್ನು ನೀವು ನೋಡೋದಕ್ಕೋದ್ರೆ ಹಿಂದುಳಿದ ವರ್ಗಗಳಿಗೆ ಸಂಬಂಧಪಟ್ಟ ಹಾಗೆ ಬಹಳಷ್ಟು ಬೇರೆ ಬೇರೆ ನಿಗಮಗಳು ಇರೋದನ್ನ ನೋಡ್ತಾರೆ. ದೇವರಾಜ ಅರಸು ಹಿಂದುಳಿದ ವರ್ಗಗಳ ಅಭಿವೃದ್ಧಿ ನಿಗಮ ಅಂತ ಹೇಳಿದೆ, ಕರ್ನಾಟಕ ವಿಶ್ವಕರ್ಮ ಸಮುದಾಯಗಳ ಅಭಿವೃದ್ಧಿ ನಿಗಮ, ಕರ್ನಾಟಕ ವೀರಶೈವ ಲಿಂಗಾಯತ ಅಭಿವೃದ್ಧಿ ನಿಗಮ, ಕರ್ನಾಟಕ ಉಪ್ಪಾರ ಅಭಿವೃದ್ಧಿ ನಿಗಮ, ಕರ್ನಾಟಕ ಅಲೆಮಾರಿ ಮತ್ತು ಅರೆ ಅಲೆಮಾರಿ ಅಭಿವೃದ್ಧಿ ನಿಗಮ, ನಿಜಶರಣ ಅಂಬಿಗರ ಚೌಡಯ್ಯ ಅಭಿವೃದ್ಧಿ ನಿಗಮ, ಕರ್ನಾಟಕ ಮಡಿವಾಳ ಮಾಚದೇವ ಅಭಿವೃದ್ಧಿ ನಿಗಮ, ಕರ್ನಾಟಕ ಮರಾಠ ಸಮುದಾಯಗಳ ಅಭಿವೃದ್ಧಿ ನಿಗಮ, ಕರ್ನಾಟಕ ಸವಿತ ಸಮಾಜ ಅಭಿವೃದ್ಧಿ ನಿಗಮ, ಕರ್ನಾಟಕ ಒಕ್ಕಲಿಗ ಸಮುದಾಯ ಅಭಿವೃದ್ಧಿ ನಿಗಮ. ಸೊ ಈ ತರದ್ದು ಬಹಳಷ್ಟು ಇರೋದನ್ನು ನೋಡ್ತೇವೆ. ಹಿಂದುಳಿದ ವರ್ಗಗಳ ಕಲ್ಯಾಣ ಕಾರ್ಯಕ್ರಮಗಳಿಗೆ ಸಂಬಂಧಪಟ್ಟ ಹಾಗೆ ಬೇರೆ ಬೇರೆ ನಿಗಮಗಳಿದಾವೆ. ಅಗೇನ್ ಇದರ ಅಡಿಯಲ್ಲಿ ಕೂಡ ನಿಮ್ಗೆ ಏನಾಗಿರ್ಬೋದು, ಬಹಳಷ್ಟು ಬೇರೆ ಬೇರೆ ಯೋಜನೆಗಳು ಬಂದಿರೋದನ್ನು ನೋಡ್ತೀರಾ. ಇನ್ನು ಅಲ್ಪಸಂಖ್ಯಾತರ ಕಲ್ಯಾಣ ಕಾರ್ಯಕ್ರಮಗಳ ಒಳಗಡೆ ನೀವು ನೋಡೋದಕ್ಕೋದ್ರೆ ಇಲ್ಲೊಂದು ಮಾಹಿತಿ ಸಿಗುತ್ತೆ ನೋಡಿ. 2011 ಜನಗಣತಿಯ ಪ್ರಕಾರ ನೀವೇನಾದ್ರೂ ನೋಡೋದಕ್ಕೋದ್ರೆ ಕರ್ನಾಟಕದಲ್ಲಿರುವಂತಹ ಅಲ್ಪಸಂಖ್ಯಾತರು ಅಂದ್ರೆ ಯಾರು ಅಂತ ಗೊತ್ತಿದ್ರೆ ಇಲ್ಲಿ ಮುಸ್ಲಿಂ, ಕ್ರಿಶ್ಚಿಯನ್, ಬೌದ್ಧ, ಜೈನ, ಸಿಖ್ ಮತ್ತೆ ಪಾರ್ಸಿ. ಸೊ ಇದಿಷ್ಟು ಜನಸಂಖ್ಯೆ ಅರೌಂಡ್ 96 ಲಕ್ಷಗಳಿದು. ಸೊ ಅದ್ರ ಮೀನಿಂಗ್ ಏನು, ಕರ್ನಾಟಕದ ಓವರ್ ಆಲ್ ಜನಸಂಖ್ಯೆಯಲ್ಲಿ 15.92%, 15.92% ಧಾರ್ಮಿಕ ಅಲ್ಪಸಂಖ್ಯಾತರನ್ನ ನೋಡ್ತೀವಿ. ಸೊ ಅವರ ಪರಿಸ್ಥಿತಿಯನ್ನು ಸುಧಾರಣೆ ಮಾಡೋದಕ್ಕೋಸ್ಕರ ಕೂಡ ನಮ್ಗೇನಾಗಿದೆ, ಅಲ್ಪಸಂಖ್ಯಾತರ ಇಲಾಖೆ ಅಂತ ಕೂಡ ಇದೆ, ಮೈನಾರಿಟಿ ಡಿಪಾರ್ಟ್ಮೆಂಟ್. ಅದು ಕೂಡ ಏನ್ ಮಾಡುತ್ತೆ, ಈ ರೀತಿಯ ಯೋಜನೆಗಳನ್ನು ತರುತ್ತೆ. ಯಾವ ರೀತಿ ಯೋಜನೆಗಳು, ಮೆಟ್ರಿಕ್ ಪೂರ್ವ, ಮೆಟ್ರಿಕ್ ನಂತರದ ವಿದ್ಯಾರ್ಥಿ ವೇತನ, ವಿದೇಶಿ ವ್ಯಾಸಂಗ ಮಾಡೋರಿಗೆ ಸಹಾಯಧನ, ಈ ತರದೆಲ್ಲ ಕೊಡುತ್ತೆ. ಅದನ್ನು ಕೂಡ ನೀವು ಇಲ್ಲಿ ಕೋಟ್ ಮಾಡಿ. ಇನ್ನು ನೆಕ್ಸ್ಟ್ ಬರ್ತೀವಿ ಮಹಿಳಾ ಅಭಿವೃದ್ಧಿ ನಿಗಮ. ಸೊ ಮಹಿಳೆಯರಿಗೆ ಸಂಬಂಧಪಟ್ಟಂತೆ ಅಭಿವೃದ್ಧಿ ಕಾರ್ಯಕ್ರಮಗಳು ಏನ್ ಮಾಡ್ತಾರೆ. ಸೊ ಗ್ಯಾರಂಟಿ ಸ್ಕೀಮ್ ನ ಒಳಗಡೆ ಒಂದಿದೆ ಅಂತೆ ಗೃಹಲಕ್ಷ್ಮಿ ಯೋಜನೆ ಅಂತ ಕರಿತೀವಿ. ಗೃಹಲಕ್ಷ್ಮಿ ಯೋಜನೆಯ ಒಳಗಡೆ ಏನ್ ಮಾಡ್ತೀವಿ, ಪ್ರತಿ ಕುಟುಂಬದ ಯಾರು ಮುಖ್ಯಸ್ಥ ಇರ್ತಾರೋ ಆ ಮುಖ್ಯಸ್ಥಗೆ ಪ್ರತಿ ತಿಂಗಳು 2,000 ಮಾಸಿಕ 2,000 ರೂಪಾಯಿಗಳನ್ನ ನೇರ ಹಣ ವರ್ಗಾವಣೆ ಮಾಡ್ತೀವಿ, ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ಮಾಡ್ತೀವಿ ಅನ್ನೋದು ನೆನಪಿ. ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ನ ಮೂಲಕ ಕೊಡೋದು. ಇನ್ನು ಸ್ತ್ರೀ ಶಕ್ತಿ ಯೋಜನೆಗಳಂತ ಯೋಜನೆಗಳನ್ನ ನೀವು ನೋಡೋದ್ರೆ ಅಲ್ಲಿ ಏನ್ ಮಾಡ್ತೀವಿ, ಇವನ್ ಸ್ವಸಹಾಯ ಸಂಘಗಳ ಒಳಗಡೆ ಅವರನ್ನ ಭಾಗವಹಿಸೋದಕ್ಕೆ ಸೊ ನಾವು ಒಂದಿಷ್ಟು ಪ್ರಮೋಟ್ ಮಾಡ್ತೀವಿ, ಉತ್ತೇಜನವನ್ನು ನೀಡ್ತೀವಿ. ಸ್ವಸಹಾಯ ಸಂಘಗಳಲ್ಲಿ ಅವರನ್ನ ನೀವು ಈ ತರ ಇನ್ಕ್ಲೂಡ್ ಮಾಡ್ತಿದ್ರ ಮಹಿಳೆಯರು ಅದ್ರ ಒಳಗಡೆ ಸೇರ್ತಾ ಇದಾರೆ ಅಂತಂದ್ರೆ ಮೀನಿಂಗ್ ಏನಾಗುತ್ತೆ, ಅವರು ಕೂಡ ಹೆಚ್ಚಿನ ಆರ್ಥಿಕ ಚಟುವಟಿಕೆಗಳನ್ನ ಮಾಡಬಹುದು ಅಂತ ಹೇಳ, ಆರ್ಥಿಕ ಚಟುವಟಿಕೆಗಳಿಗೆ ಅವಕಾಶ ಸಿಗತ್ತೆ ಅನ್ನೋದನ್ನ ನೋಡ್ತೀವಿ. ಸೊ ಇನ್ನು ಮಹಿಳಾ ಉದ್ದೇಶಿತ ಆಯವ್ಯಯವನ್ನ ನೋಡ್ತೀವಿ, ಜೆಂಡರ್ ಬಜೆಟಿಂಗ್ ಅಂತ ಕರಿತೀವಿ. ಇದರ ಒಳಗಡೆ ನೀವೇನ್ ನೋಡ್ತೀರ ಅಂದ್ರೆ ಸೊ ಇಲ್ಲಿ ಏನ್ ಮಾಡ್ತೀವಿ, 3 ವರ್ಗಗಳ ಒಳಗಡೆ ಎಲ್ಲ ಸ್ಕೀಮ್ ಅನ್ನ ಕ್ಯಾಟಗರೈಸ್ ಮಾಡ್ತೀವಿ. ವರ್ಗ ಎ ಅಂತಂದ್ರೆ ಇದರಲ್ಲಿ ಏನಿದೆ, ಎಲ್ಲ 100ಕ್ಕೆ 100ರಷ್ಟು ಮಹಿಳೆಯರಿಗೆ ಮೀಸಲಿರಿಸಲಾದ ಅಥವಾ ಫಲಾನುಭವಿಗಳು ಮಹಿಳೆಯರೇ ಇರುವಂತ ಒಂದು ಯೋಜನೆಗಳು. ಫಾರ್ ಎಕ್ಸಾಂಪಲ್ ಈಗ ಏನಾದ್ರು ನಾನು ಮಾತೃಪೂರ್ಣ ಯೋಜನೆ ಅಂತ ಹೇಳಿದ್ರೆ
ಮಾತೃಪೂರ್ಣ ಯೋಜನೆಯಲ್ಲಿ ಏನ್ ಮಾಡ್ತೀರಾ, ಮಹಿಳೆಯರಿಗೆ ಮಾತ್ರ ಅದು ದುಡ್ಡು ಕೊಡ್ತೀರಾ. ಹೌದಾ? ಭಾಗ್ಯಲಕ್ಷ್ಮಿ ಬಾಂಡ್ಗಳು ಅಂತಂದ್ರೆ ಅವಾಗ ಮಹಿಳಾ ಮಕ್ಕಳಿಗೆ ಮಾತ್ರ, ಅಂದ್ರೆ ಮೀನಿಂಗ್ ಮಹಿಳಾ ಮಕ್ಕಳು ಅಂತ ಹೇಳಲ್ವ, ಅದ್ರ ಬದಲಾಗಿನು ಹೆಣ್ಣು ಮಕ್ಕಳಿಗೆ ಮಾತ್ರ ನೀವು ಆ ಒಂದು ಪರ್ಟಿಕ್ಯುಲರ್ ಆದಂತ ಸ್ಕೀಮ್ ಅನ್ನ ಕೊಡ್ತೀರಿ. ಸೊ ಈಗ ಯಾವ ರೀತಿಯ ಸ್ಕೀಮ್ಗಳು 100% 100 ಜನ ಮಹಿಳೆಯರೇ ಅದರ ಫಲಾನುಭವಿಗಳಾಗಿದ್ರೆ ಅದನ್ನ ನಾವು ವರ್ಗ ಎ ಸ್ಕೀಮ್ಗಳು ಅಂತ ಕರಿತೀವಿ. ವರ್ಗ ಎ ಅಥವಾ ಕ್ಯಾಟಗರಿ ಎ ಸ್ಕೀಮ್ಸ್ ಅಂತ ಕರಿತೀವಿ. ಕ್ಯಾಟಗರಿ ಬಿ ಅಂತಂದ್ರೆ 30% ಅಥವಾ 100ಕ್ಕಿಂತ ಹಿಂದೆ ಏನ್ ಬರುತ್ತೆ ಅಂದ್ರೆ 99.99 ಬರ್ಬೋದು. 30% ಅದೆಲ್ಲ ಏನ್ ಬರುತ್ತೆ ವರ್ಗ ಬಿ ಯೋಜನೆಗಳು ಅಂತ ಬರುತ್ತೆ. ವರ್ಗ ಸಿ ಅಂತಂದ್ರೆ 30%ಗಿಂತ ಕಡಿಮೆ ಇರುವುದು. ಸೊ 30%ಗಿಂತ ಕಡಿಮೆ ಫಲಾನುಭವಿಗಳು ಮಹಿಳೆಯರಿದ್ರೆ ಅದನ್ನ ವರ್ಗ ಸಿ ಅಂತ ಕರಿತೀವಿ. ಸೊ ಈ ತರದ ನೋಡಿ, ಇದರಲ್ಲಿ ಮಹಿಳೆಯರಿಗೆ ಸಂಬಂಧಪಟ್ಟಾಗಿ ಯಾವ ರೀತಿಯ ಯೋಜನೆಗಳನ್ನ ಮಾಡಿದ್ದಾರೆ, ಫಾರ್ ಎಕ್ಸಾಂಪಲ್ ಉದ್ಯೋಗಸ್ಥ ಮಹಿಳೆಯರಿಗೆ ವಸತಿ ನಿಲಯಗಳನ್ನ ಮಾಡಿರೋದಾಗಿರ್ಬೋದು, ಅಥವಾ ಒನ್ ಸ್ಟಾಪ್ ಸೆಂಟರ್ಗಳನ್ನ, ಸಖಿ ಅನ್ನುವಂತ ಒನ್ ಸ್ಟಾಪ್ ಸೆಂಟರ್ಗಳನ್ನ ಮಾಡಿರೋದು. ಒನ್ ಸ್ಟಾಪ್ ಸೆಂಟರ್ಗಳು ಅಂತಂದ್ರೆ ಏನು, ಅವ್ರಿಗೆ ಏನಾದ್ರು ಈ ತರ ಕೌಟುಂಬಿಕ ಹಿಂಸೆ ಆಗತ್ತೆ, ಆಸಿಡ್ ಅಟ್ಯಾಕ್ ಆಗತ್ತೆ, ಈ ತರದ ಏನಾದ್ರು ಸೊ ಸಂತ್ರಸ್ತರಿದ್ದಾರೆ ಅಂತಂದ್ರೆ ಅವರಿಗೆ ಏನ್ ಮಾಡ್ತೀವಿ, ಎಲ್ಲಾ ರೀತಿಯ ಒಂದು ಸಹಾಯವನ್ನ ಒನ್ ಸ್ಟಾಪ್ ಸೆಂಟರ್ನಾದಂತ ಸಖಿಯ ಮೂಲಕ ನೀಡುವಂತ ಪ್ರಯತ್ನ ಮಾಡ್ತೀವಿ. ಕೌಟುಂಬಿಕ ಹಿಂಸೆಯಿಂದ ಮಹಿಳೆಯರ ಸಂರಕ್ಷಣೆ ಮಾಡೋದಾಗಿರ್ಬೋದು, ಸಾಂತ್ವನ ಯೋಜನೆ ಅಂತ ಹೇಳಿದೆ, ಶಕ್ತಿ ಸದನ ಅಥವಾ ಸ್ವಾಧಾರ ಗೃಹ ಅಂತ ಹೇಳಿದೆ. ಸೊ ಈ ತರದೆಲ್ಲ ಯೋಜನೆಗಳು ಏನ್ ಮಾಡ್ತಾರೆ ಮಹಿಳೆಯರಿಗೆ, ಸೊ ಅವ್ರೇನಾದ್ರೂ ಈ ತರದ ಹಿಂಸೆಗಳಿಂದ ಬಳಲ್ತಾ ಇದ್ರೆ ಅವರಿಗೆ ರಕ್ಷಣೆಯನ್ನ ನೀಡುವಂತ ಕೆಲಸಗಳನ್ನ ಮಾಡ್ತಾರೆ. ಇನ್ನು ನೆಕ್ಸ್ಟ್ ಬರ್ತೀವಿ ಮಕ್ಕಳ ಅಭಿವೃದ್ಧಿ ಕಾರ್ಯಕ್ರಮಗಳು. ಆಲ್ರೆಡಿ ಇದ್ರ ಬಗ್ಗೆ ನೋಡಿದ್ವಿ. ಭಾಗ್ಯಲಕ್ಷ್ಮಿ ಸ್ಕೀಮ್ ಅಲ್ಲಿ ಏನ್ ಮಾಡ್ತೀವಿ, ಅದರಲ್ಲಿ ಹೆಣ್ಣು ಮಕ್ಕಳ ಜನನಕ್ಕೆ ಪ್ರೋತ್ಸಾಹ ನೀಡೋದಕ್ಕೋಸ್ಕರ ಬಡತನ ರೇಖೆಗಿಂತ ಕೆಳಗಡೆ ಇರುವಂತಹ ಕುಟುಂಬಗಳಿಗೆ ಏನ್ ಮಾಡ್ತೀವಿ, ಸೊ ಅವರಿಗೆ ಈ ಬಾಂಡ್ಗಳನ್ನ ಒದಗಿಸ್ತೀವಿ. ಸೊ ಮೊದಲ 2 ಹೆಣ್ಣು ಮಕ್ಕಳಿಗೆ ಮಾತ್ರ, ಓಕೆ, ಸೊ ಮೊದಲ 2 ಹೆಣ್ಣು ಮಕ್ಕಳಿಗೆ ಮಾತ್ರ, ನಂತರದಲ್ಲಿ ಕೊಡಲ್ಲ. ಸೊ ಅದರ ಜೊತೆಯಲ್ಲಿ ಇಲ್ಲೇನಾಗುತ್ತೆ, 18 ವರ್ಷದ ತನಕ ಇವರ ಹೆಸರಿನಲ್ಲಿ ದುಡ್ಡು ಇರುತ್ತೆ. ಆದ್ರೆ 18 ವರ್ಷದ ನಂತರದಲ್ಲಿ ಅವ್ರಿಗೆ ಏನ್ ಮಾಡ್ತಾರೆ, ಬಡ್ಡಿ ಎಲ್ಲ ಸೇರಿಸ್ಕೊಂಡು, ಸೊ ಆ ನಂತರ ಅವ್ರು ಏನ್ ಮಾಡ್ಬೋದು, ಅದನ್ನ ತೆಗಿಬಹುದು ದುಡ್ಡನ್ನ. ಸೊ ಆ ತರ ನೋಡ್ತೀವಿ. ಇನ್ನು ಸಮಗ್ರ ಶಿಶು ಅಭಿವೃದ್ಧಿ ಯೋಜನೆ ಅಂತ ಕೂಡ ಇದೆ. ಕ್ಷೀರ ಭಾಗ್ಯ ಯೋಜನೆ ಇದೇನು, ಮಿಡ್ ಡೇ ಮೀಲ್ ಅಲ್ಲಿ ಹಾಲನ್ನು ನೀಡುವಂಥದ್ದು, ಬಿಸಿಯೂಟ, ಮಧ್ಯಾಹ್ನದ ಬಿಸಿಯೂಟದ ಜೊತೆಯಲ್ಲಿ ಹಾಲನ್ನು ನೀಡೋದು. ಸೃಷ್ಟಿ ಯೋಜನೆ ಅಂತ ಕರಿತೀವಿ. ಸೃಷ್ಟಿ ಯೋಜನೆಯಲ್ಲಿ ಏನ್ ಮಾಡ್ತೀವಿ, ಮೊಟ್ಟೆಯನ್ನ ನೀಡುವಂತ ಪ್ರಯತ್ನವನ್ನ ಮಾಡ್ತೀವಿ, ಮೊಟ್ಟೆ. ಸೊ ಇವೆಲ್ಲಗಳನ್ನ ನೀವು ಹೇಳ್ಬೋದು. ಇನ್ನು ಮಾತೃಪೂರ್ಣ ಯೋಜನೆ, ಸೊ ಇಲ್ಲಿ ಏನಾಗುತ್ತೆ, ಮಹಿಳೆಯರಿಗೆ ಮತ್ತು ಮಕ್ಕಳಿಗೆ ಇಬ್ರಿಗೂ ಸಂಬಂಧಪಟ್ಟ ಆಗಿರುವಂತ ಯೋಜನೆ. ಸೊ ಇದನ್ನ ನೋಡ್ತೀರಾ, ಇಲ್ಲಿ ಏನ್ ಮಾಡ್ತೀವಿ, ಗರ್ಭಿಣಿ ಮತ್ತು ಬಾಣಂತಿಯರಿಗೆ ಅಂಗನವಾಡಿ ಕೇಂದ್ರದಲ್ಲಿಯೇ 21 ರೂಪಾಯಿಗೆ ಬಿಸಿಯೂಟವನ್ನ ಕೊಡ್ತಾರೆ. ಇದರಿಂದ ಏನಾಗುತ್ತೆ, ನ್ಯೂಟ್ರಿಷನ್ ಲೆವೆಲ್ ಏನಿಲ್ಲ ಅದು ಜಾಸ್ತಿ ಆಗುತ್ತೆ ಅಂತೇಳಿ ಅರ್ಥ. ಪೋಷಕಾಂಶ ಯುಕ್ತವಾದಂತ ಊಟವನ್ನ ನೀಡುವಂತ ಪ್ರಯತ್ನ ಮಾಡ್ತೀವಿ ಅಂತ. ಶಾಲಾ ಪೂರ್ವ ಶಿಕ್ಷಣದ ಒಳಗಡೆ ನಾವೇನ್ ನೋಡ್ತೀವಿ, ಚಿಲಿಪಿಲಿ ಅಂತ ಬೇರೆ ಬೇರೆ ಸೊ ಶಿಕ್ಷಣ ಕ್ರಮಗಳನ್ನ ಅಳವಡಿಸ್ಕೊಳ್ಳುವಂತ ಪ್ರಯತ್ನ ಮಾಡ್ತೀವಿ. ಅಂದ್ರೆ ಏನಾಗುತ್ತೆ, ಸೊ ಇಲ್ಲಿ ಶಾಲಾ ಪೂರ್ವ ಶಿಕ್ಷಣ ಅಂತಂದಾಗ ಅವ್ರು ಇನ್ನು ಶಾಲೆಯನ್ನ ಸೇರೋದಕ್ಕಿಂತ ಮೊದಲೇನೆ ಅವ್ರಿಗೆ ಶಾಲೆಯ ಬಗ್ಗೆ ಇಂಟ್ರೆಸ್ಟ್ ಬರೋ ತರ ಮಾಡ್ತಾರೆ. ಸೊ ಅದನ್ನ ನೋಡ್ತೀವಿ. ಇನ್ನು ಬಾಲ್ಯ ವಿವಾಹ ನಿಷೇಧ ಈ ತರದಾಗಿರ್ಬೋದು. ಅದೇ ರೀತಿಯಲ್ಲಿ ಪ್ರಧಾನಮಂತ್ರಿ ಮಾತೃ ವಂದನಾ ಯೋಜನೆ. ಸೊ ಈ ತರದೆಲ್ಲ ಯೋಜನೆಗಳಲ್ಲಿ ನಾವೇನ್ ಮಾಡ್ತೀವಿ, ಸೊ ಇಲ್ಲಿ ಮಹಿಳೆ ಮತ್ತು ಮಕ್ಕಳ ಕಲ್ಯಾಣವನ್ನ ಮಾಡುವಂತ ಪ್ರಯತ್ನವನ್ನ ಮಾಡ್ತೀವಿ. ಸೊ ಇನ್ನು ನೀವೇನಾದ್ರೂ ಮಾನವ ಅಭಿವೃದ್ಧಿ ಸೂಚಕವನ್ನು ನೋಡೋದಕ್ಕೆ ಹೋದ್ರೆ, ಮಾನವ ಅಭಿವೃದ್ಧಿ ಸೂಚಕವನ್ನ ಏನ್ ಮಾಡ್ತೀವಿ, 3 ಬೇರೆ ಬೇರೆ ಇದ್ರಲ್ಲಿ ಮಾಡ್ತೀವಿ. ಒಂದನ್ನ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಅಂತ ಕರಿತೀವಿ, ಜೀವನದ ಮಟ್ಟ ಅಂತ ಕರಿತೀವಿ. ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್, ಜೀವನದ ಮಟ್ಟ. ಅದರ ಜೊತೆಲಿ ಮತ್ತೆ ಯಾವ್ದನ್ನ ನೋಡ್ತೀವಿ, ಆರೋಗ್ಯವನ್ನ ನೋಡ್ತೀವಿ, ಆರೋಗ್ಯ, ಹೆಲ್ತ್ ಅನ್ನ, ಆರೋಗ್ಯ. ಅದರ ಜೊತೆಯಲ್ಲಿ ಇದರಲ್ಲಿ ಹೆಲ್ತ್ ಅನ್ನ ಯಾವ ಒಂದು ಪರ್ಟಿಕ್ಯುಲರ್ ಅಂತ ಪ್ಯಾರಾಮೀಟರ್ ನಲ್ಲಿ ಅಳಿತೀವಿ ಅಂತ ಕೇಳಿದಾಗ ಲೈಫ್ ಎಕ್ಸ್ಪೆಕ್ಟೆನ್ಸಿ ಅಟ್ ಬರ್ತ್ ಅಂತ ಹೇಳಿ ಕರಿತೀವಿ. ಅಂದ್ರೆ ಜನನ ಅವಧಿಯಲ್ಲಿ ನಿರೀಕ್ಷಿತ ಜೀವಿತಾವಧಿ ಆದ ಮೇಲೆ ಮಾಡ್ತೀವಿ. ಅದಲ್ಲದೆ ಎಜುಕೇಶನ್ ಅನ್ನ ತಗೋತಾರೆ. ಸೊ ಎಜುಕೇಶನ್ ನಲ್ಲಿ 2 ತಗೋತಾರೆ. ಒಂದು ಮೀನ್ ಇಯರ್ಸ್ ಆಫ್ ಸ್ಕೂಲಿಂಗ್ ಅಂತ ತಗೋತೀವಿ, ಅದೇ ರೀತಿಯಲ್ಲಿ ಎಕ್ಸ್ಪೆಕ್ಟೆಡ್ ಇಯರ್ಸ್ ಆಫ್ ಸ್ಕೂಲಿಂಗ್ ಅಂತ ತಗೋತೀವಿ. ಸೊ ಮೀನ್ ಇಯರ್ಸ್ ಆಫ್ ಸ್ಕೂಲಿಂಗ್ ಅಂತ ನಾರ್ಮಲ್ ಆಗೇನು 25 ವರ್ಷದ ಏಜ್ ಗ್ರೂಪ್ನವರು, 25ಕ್ಕಿಂತ ಹೆಚ್ಚಿನವರು, ಅವರು ಸರಾಸರಿ ಎಷ್ಟು ವರ್ಷಗಳ ಕಾಲ ಶಾಲೆಗೆ ಹಾಜರಾಗಿದ್ದಾರೆ ಅನ್ನೋದನ್ನ ನೋಡ್ತಾರೆ. ಎಕ್ಸ್ಪೆಕ್ಟೆಡ್ ಇಯರ್ಸ್ ಆಫ್ ಸ್ಕೂಲಿಂಗ್ ಅಂತಂದಾಗೇನು, ಈಗ ಯಾವುದೋ ಒಂದು ಮಗು ಶಾಲೆಗೆ ಸೇರ್ತಾ ಇದೆ ಅಂತಂದ್ರೆ ಎಲ್ಲಿಯ ತನಕ ಅದು ಆ ಮಗು ಏನ್ ಮಾಡ್ಬೋದು, ಶಾಲೆಯ ಶಿಕ್ಷಣವನ್ನ ಪಡಿಬಹುದು, ಎಷ್ಟು ವರ್ಷಗಳ ತನಕ ಪಡಿಬಹುದು, ಅದನ್ನ ಹೇಳೋದನ್ನ ನೋಡ್ತೀವಿ. ಸೊ ಇದು ಮೀನ್ ಇಯರ್ಸ್ ಆಫ್ ಸ್ಕೂಲಿಂಗ್ ಮತ್ತೆ ಎಕ್ಸ್ಪೆಕ್ಟೆಡ್ ಇಯರ್ಸ್ ಆಫ್ ಸ್ಕೂಲಿಂಗ್. ಸೊ ಇವು 3 ಇಟ್ಕೊಂಡು ನಾವೇನ್ ಮಾಡ್ತೀವಿ, ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಅನ್ನ ಕಂಡುಹಿಡ್ತೀವಿ. ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಗೆ ಸಂಬಂಧಪಟ್ಟ ಹಾಗೆ ಸೊ ಯಾರು ಇದರ ರಿಪೋರ್ಟ್ ಅನ್ನ ಬಿಡ್ತಾರೆ ಅಂತ ಕೇಳಿದಾಗ UNDP ಬಿಡುತ್ತೆ, ಹೌದಲ್ಲ. ಆದ್ರೆ ಇಲ್ಲಿ ನಾವೇನ್ ನೋಡ್ತೀವಿ, ರಾಜ್ಯಗಳ ಆಧಾರದ ಮೇಲೆ ನೋಡ್ತೀವಿ. ರಾಜ್ಯಗಳ ಆಧಾರದ ಮೇಲೆ ನಮ್ಗೆ ಏನಾಗುತ್ತೆ, ಈ ತರ ಯಾರು ಬಿಡ್ತಾರೆ ಮಾನವ ಅಭಿವೃದ್ಧಿ ಸೂಚ್ಯಂಕದಾಗ ನೀತಿ ಆಯೋಗ ಬಿಡುತ್ತೆ. ಸೊ ಆದ್ರೆ ಓವರ್ ಆಲ್ ಆಗಿ ನಿಮ್ಗೆ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಅಂದಾಗ ಏನು UNDP ಬಿಡೋದನ್ನು ನೆನಪಿರ್ತೀವಿ.
ಸೊ ಇದರ ಒಳಗಡೆ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾ ಇರುವಂತ ರಾಜ್ಯ ಯಾವುದು? ಅಗೇನ್ ಇವ್ರು ಏನ್ ಹೇಳಿದ್ದಾರೆ, ದಕ್ಷಿಣ ಭಾರತದ ರಾಜ್ಯ ಅಂತ ಹೇಳಿದ್ದಾರೆ. ಆದ್ರೆ ದಕ್ಷಿಣ ಭಾರತದ ರಾಜ್ಯ ಕೊಟ್ಟಿಲ್ಲ, ಎಲ್ಲಾ ರಾಜ್ಯ ಕೊಟ್ಟಿದ್ದಾರೆ. ಓಕೆ, ಸೊ ಚೆನ್ನಾಗಿ ಈಗ ಸದ್ಯದಲ್ಲಿ ಪರ್ಫಾರ್ಮ್ ಮಾಡ್ತಿರುವಂತ ಒಂದು ಸೊ ಪರ್ಟಿಕ್ಯುಲರ್ ಆದಂತ ಇದು ಯಾವುದು ಅಂತ ಕೇಳಿದಾಗ ದೆಹಲಿ ಮೊದಲನೇ ಸ್ಥಾನದಲ್ಲಿ ನೋಡಿ. 2022 ಒಳಗಡೆ ದೆಹಲಿ ಮೊದಲನೇ ಸ್ಥಾನದಲ್ಲಿ ಇರೋದನ್ನ ನೋಡ್ತೀರಾ. ಇನ್ನು ಎರಡನೇ ಸ್ಥಾನದಲ್ಲಿ ಯಾರಿದ್ದಾರೆ ಅಂತ ಕೇಳಿದಾಗ ಎರಡನೇ ಸ್ಥಾನದಲ್ಲಿ ಕೇರಳ ಇರೋದನ್ನ ನೋಡ್ತೀರಾ. ಸೊ ಇಲ್ಲಿಯ ತನಕ ಕೇರಳ ಮೊದಲ ಸ್ಥಾನದಲ್ಲಿ ಇರ್ತಾ ಇತ್ತು. ಈ ಸಲ ನಿಮ್ಗೆ ಏನಾಗಿದೆ, ದೆಹಲಿ ಮೊದಲನೇ ಸ್ಥಾನದಲ್ಲಿ ಬಂದಿದೆ, ಕೇರಳ ಎರಡನೇ ಸ್ಥಾನದಲ್ಲಿ ಬಂದಿದೆ. ಇನ್ನು ಮೂರನೇ ಸ್ಥಾನದಲ್ಲಿ ಇರೋದು ಯಾವುದು? ಅದು ಹಿಮಾಚಲ್ ಪ್ರದೇಶ. ಓಕೆ, ಸೊ ಕ್ಲಿಯರ್ ಆಗಿ ಕಾಣ್ತಾ ಇದೆಯಲ್ಲ, ಒಂದ್ಸಲ ಝೂಮ್ ಮಾಡ್ತೀನಿ ನೋಡಿ. ಸೊ ಇಲ್ಲಿ 1, 2 ಮತ್ತೆ 3 ಇದು ಯಾವ್ಯಾವ್ದು ಕಾಣ್ತಾ ಇದೆ ನೋಡಿ. 1, 2 ಮತ್ತೆ 3 ಅಂತಂದಾಗ ಒಂದನೇ ಸ್ಥಾನದಲ್ಲಿ ದೆಹಲಿ NCT ಕಾಣ್ತಾ ಇದೆ. ದೆಹಲಿ NCT ಒಂದನೇ ಸ್ಥಾನದಲ್ಲಿ ಕಾಣ್ತಾ ಇದೆ. ಎರಡನೇ ಸ್ಥಾನದಲ್ಲಿ ಕೇರಳ ಕಾಣ್ತಾ ಇದೆ. ಮೂರನೇ ಸ್ಥಾನದಲ್ಲಿ ಹಿಮಾಚಲ್ ಪ್ರದೇಶ ಇದೆ. ಕರ್ನಾಟಕ ಎಷ್ಟನೇ ಸ್ಥಾನದಲ್ಲಿದೆ? 11ನೇ ಸ್ಥಾನದಲ್ಲಿದೆ. ಕರ್ನಾಟಕ 11ನೇ ಸ್ಥಾನದಲ್ಲಿದೆ. ಇನ್ನು ಲಾಸ್ಟ್ ಇಂದ ಫಸ್ಟ್ ಯಾರಿದ್ದಾರೆ ಅಂತ ನೋಡೋಣ. ಲಾಸ್ಟ್ ಇಂದ ಫಸ್ಟ್ ಅಂದ್ರೆ 22ನೇ ರ್ಯಾಂಕ್ ಅನ್ನ ಹೇಳ್ತಾ ಇದಾರೆ. 22ನೇ ರ್ಯಾಂಕ್ ಲಾಸ್ಟ್ ಇಂದ ಫಸ್ಟ್ ಯಾರಿದ್ದಾರೆ? 22 ನೋಡಿ, ಉತ್ತರ ಪ್ರದೇಶ್ 22ನೇ ರ್ಯಾಂಕ್ ಅಲ್ಲಿ ಇರೋದನ್ನ ನೋಡ್ತೀರಾ. ಇನ್ನು 21ನೇ ರ್ಯಾಂಕ್ ಅಲ್ಲಿ ಯಾರಿದ್ದಾರೆ? ಮಧ್ಯಪ್ರದೇಶ ಇರೋದನ್ನ ನೋಡ್ತೀರಾ. 21 ಮಧ್ಯಪ್ರದೇಶ್, 22 ಉತ್ತರ ಪ್ರದೇಶ ಇರೋದನ್ನ ನೋಡ್ತೀರಾ. ಸೊ ಇವಿಷ್ಟು ನಮ್ಗೇನು, ಸೊ ಈ ಒಂದು ಪರ್ಟಿಕ್ಯುಲರ್ ಅಂತ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ಗೆ ಸಂಬಂಧಪಟ್ಟ ಹಾಗೆ ಸೊ ಯಾವ ರಾಜ್ಯಗಳು ಯಾವ ರೀತಿ ಪರ್ಫಾರ್ಮ್ ಮಾಡ್ತಿದೆ, ಅಟ್ಲೀಸ್ಟ್ ಮೊದಲ 3, ಲಾಸ್ಟ್ 3 ಆದ್ರೂ ನೆನಪಿರ್ಬೇಕು. ಅದ್ರ ಜೊತೆಲಿ ಕರ್ನಾಟಕದ ಸ್ಥಾನ ಎಷ್ಟು, ಸೊ ಇವು ನೆನಪಿರ್ಬೇಕು. ನೆಕ್ಸ್ಟ್ ಏನ್ ನೋಡ್ತೀವಿ ಅಂತ ಕೇಳಿದಾಗ ಕರ್ನಾಟಕದ ಜಿಲ್ಲೆಯಾದ್ಯಂತ ಮಾನವ ಅಭಿವೃದ್ಧಿ ಸೂಚ್ಯಂಕವನ್ನ ನೋಡ್ತೀವಿ. ಕರ್ನಾಟಕದಲ್ಲಿ ಯಾವ ಜಿಲ್ಲೆ ಮಾನವ ಅಭಿವೃದ್ಧಿ ಸೂಚ್ಯಂಕದಲ್ಲಿ ಮುಂದಿದೆ ಅಂತ ಇದನ್ನ ನೀವೇನಾದ್ರೂ ನೋಡ್ತೀರಾ ಅಂತಂದ್ರೆ ಮೊದಲನೇ ಸ್ಥಾನದಲ್ಲಿ ಯಾರು ಕಾಣ್ತಾರೆ? ಬೆಂಗಳೂರು ನಗರ ಮೊದಲನೇ ಸ್ಥಾನದಲ್ಲಿದೆ. ಸೊ 0.738 ಇದೆ. ದಕ್ಷಿಣ ಕನ್ನಡ ಎರಡನೇ ಸ್ಥಾನದಲ್ಲಿ, ಮತ್ತೆ ಚಿಕ್ಕಮಗಳೂರು ಮೂರನೇ ಸ್ಥಾನದಲ್ಲಿ ಇದೆ. ಇವನ್ ನೀವೇನ್ ಮಾಡ್ಬೋದು, ಉಡುಪಿ ಮತ್ತೆ ಕೊಡಗು ಟಾಪ್ 5 ಅನ್ನು ಕೂಡ ನೆನ್ಪಿಟ್ಕೋಬಹುದು. ಟಾಪ್ 5 ಮೊದಲ 5 ಸ್ಥಾನದಲ್ಲಿ ಇರುವಂತಹ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಅಲ್ಲಿ ಮೊದಲ 5 ಸ್ಥಾನದಲ್ಲಿ ಇರುವಂತಹ ಜಿಲ್ಲೆಗಳು. ಓಕೆ, ಇನ್ನು ಲಾಸ್ಟ್ ಅಲ್ಲಿ ನೋಡೋಣ. ಲಾಸ್ಟ್ ಅಲ್ಲಿ ಇರೋದು ಯಾವ್ಯಾವ್ದು ಅಂತ ಕೇಳಿದಾಗ ಸೊ ಲಾಸ್ಟ್ ಅಲ್ಲಿ ಇರೋದು ಯಾವುದು? ಒಂದು ಯಾದಗಿರಿ 30ನೇ ಸ್ಥಾನದಲ್ಲಿದೆ. ಯಾದಗಿರಿ. ಓಕೆ, ಕಲಬುರಗಿ 29ನೇ ಸ್ಥಾನದಲ್ಲಿದೆ. ರಾಯಚೂರು 28ನೇ ಸ್ಥಾನದಲ್ಲಿದೆ. ರಾಯಚೂರು 28ನೇ ಸ್ಥಾನದಲ್ಲಿ. ಓಕೆ, ಸೊ ಇವು 3 ಲಾಸ್ಟ್ ಅಲ್ಲಿ ಇರೋದು, ಯಾದಗಿರಿ, ಕಲಬುರಗಿ ಮತ್ತೆ ರಾಯಚೂರು. ಓಕೆ, ಸೊ ಇವು ಯಾವ ಒಂದು ಜಿಲ್ಲೆಗಳು ಮಾನವ ಅಭಿವೃದ್ಧಿ ಸೂಚ್ಯಂಕದಲ್ಲಿ ಮುಂದಿದೆ, ಯಾವ ಜಿಲ್ಲೆ ಮಾನವ ಅಭಿವೃದ್ಧಿ ಸೂಚ್ಯಂಕದಲ್ಲಿ ಹಿಂದಿದೆ ಅನ್ನೋದನ್ನ ಹೇಳ್ತಾರೆ. ಸೊ ನೆಕ್ಸ್ಟ್ ಬರೋಣ. ಸೊ ಇದ್ರೊಳಗಡೆ ನಾವೇನ್ ನೋಡ್ತೀವಿ, ಮೊದಲ 10 ತಾಲೂಕುಗಳನ್ನು ನೋಡ್ತೀವಿ ಮಾನವ ಅಭಿವೃದ್ಧಿ ಸೂಚ್ಯಂಕದಲ್ಲಿ. ಸೊ ಅತಿ ಹೆಚ್ಚಾಗಿ ಮಾನವ ಅಭಿವೃದ್ಧಿ ಸೂಚ್ಯಂಕವನ್ನು ಹೊಂದಿರುವಂತ ಮೊದಲ 10 ತಾಲೂಕುಗಳು ಯಾವ್ಯಾವುದು? ಒಂದು ಮಂಗಳೂರು, ದಕ್ಷಿಣ ಕನ್ನಡ ಜಿಲ್ಲೆಯ ಮಂಗಳೂರು. ಇನ್ನೊಂದು ಬೆಂಗಳೂರು ನಗರ ಜಿಲ್ಲೆಯ ಬೆಂಗಳೂರು ದಕ್ಷಿಣ. ನೆಲಮಂಗಲ, ಅದೇ ರೀತಿಯಲ್ಲಿ ಸುಳ್ಯ, ದಕ್ಷಿಣ ಕನ್ನಡದ ಸುಳ್ಯ. ಅದೇ ರೀತಿಯಲ್ಲಿ ಬಂಟ್ವಾಳ, ದಕ್ಷಿಣ ಕನ್ನಡದಲ್ಲಿ ಇರುವಂತದ್ದು ಬಂಟ್ವಾಳ. ಅಗೇನ್ ನೀವೇನ್ ನೋಡ್ತೀರಾ, ದಕ್ಷಿಣ ಕನ್ನಡದ 3 ಜಿಲ್ಲೆಗಳನ್ನ ನೋಡ್ತೀರಾ. ಇನ್ನು 6ನೇ ಸ್ಥಾನದಲ್ಲಿ ಆಗಿದೆ ಉತ್ತರ ಕನ್ನಡದ ಭಟ್ಕಳ, ಮತ್ತು 7ನೇ ಸ್ಥಾನದಲ್ಲಿ ತುಮಕೂರು ಇದೆ. 7ನೇ ಸ್ಥಾನದಲ್ಲಿ ತುಮಕೂರು ಇರೋದನ್ನ ನೋಡ್ತಾರೆ. ಇನ್ನು ಅತಿ ಕೆಳಗಡೆ ಇರೋದು ಅಂತಂದ್ರೆ ಸೊ 176ನೇ ಪ್ಲೇಸ್ ಅಲ್ಲಿ ಯಾವ್ದು ಕಾಣ್ತೀರಾ? ಯಾದಗಿರಿ ಜಿಲ್ಲೆಯ ಯಾದಗಿರಿ ತಾಲೂಕು. 175ರಲ್ಲಿ ಯಾವ್ದು ನೋಡ್ತೀರಾ? ಜೇವರ್ಗಿ ತಾಲೂಕು, ಕಲಬುರಗಿ ಜಿಲ್ಲೆಯ ಜೇವರ್ಗಿ ತಾಲೂಕು. 74ನೇ ಸ್ಥಾನದಲ್ಲಿ ಕೂಡ್ಲಗಿ, ವಿಜಯನಗರ ಜಿಲ್ಲೆಯ ಕೂಡ್ಲಗಿ ತಾಲೂಕು. ಅದೇ ರೀತಿಯಲ್ಲಿ 73 ಅಂದ್ರೆ ಲಾಸ್ಟ್ ಇಂದ 4ನೇ ಸ್ಥಾನದಲ್ಲಿ ಶೋರಪುರ ತಾಲೂಕು, ಯಾದಗಿರಿ ಜಿಲ್ಲೆಯ ಶೋರಪುರ ತಾಲೂಕು. ಇನ್ನು ಕೊಪ್ಪಳ ಜಿಲ್ಲೆಯ ಯಲಬುರ್ಗ, ಇದು ಲಾಸ್ಟ್ ಅಲ್ಲಿ 5ನೇ ಸ್ಥಾನದಲ್ಲಿರೋದು. ಸೊ ಲಾಸ್ಟ್ ಇಂದ 5 ಸ್ಥಾನದಲ್ಲಿ ಇರುವಂತದ್ದು. ಓಕೆ, ಸೊ ಯಾದಗಿರಿ, ಜೇವರ್ಗಿ, ಕೂಡ್ಲಗಿ, ಶೋರಪುರ ಮತ್ತೆ ಯಲಬುರ್ಗ ಇವು ಕೊನೆಯ 5 ಸ್ಥಾನದಲ್ಲಿರೋದನ್ನ ನೋಡ್ತೀವಿ. ಕೊನೆಯ 5 ಸ್ಥಾನದಲ್ಲಿ ಇರೋದು. ಇನ್ನು ನೆಕ್ಸ್ಟ್ ನೋಡೋಣ ಯಾವ್ದು ಅಂತ ಕೇಳಿದಾಗ ಸೊ ಕರ್ನಾಟಕದ ಜಿಲ್ಲೆಗಳಾದ್ಯಂತ ಲಿಂಗ ಅಸಮಾನತೆ ಸೂಚ್ಯಂಕ ಅಂತ ಕರಿತೀವಿ. ಲಿಂಗ ಅಸಮಾನತೆ ಸೂಚ್ಯಂಕವನ್ನು ನೋಡ್ತಾರೆ. ಲಿಂಗ ಅಸಮಾನತೆ ಸೂಚ್ಯಂಕದಲ್ಲಿ ಮೊದಲ ಸ್ಥಾನದಲ್ಲಿ ಯಾವ ಒಂದು ಪರ್ಟಿಕ್ಯುಲರ್ ಆದಂತಹ ಜಿಲ್ಲೆ ಇದೆ ಅಂತ ಕೇಳಿದಾಗ ಮೊದಲನೇ ಸ್ಥಾನದಲ್ಲಿರುವಂತಹ ಜಿಲ್ಲೆ ನೋಡಿ ಉಡುಪಿ ಮೊದಲನೇ ಸ್ಥಾನದಲ್ಲಿದೆ. ಉಡುಪಿ ಮೊದಲನೇ ಸ್ಥಾನ. 2ನೇ ಸ್ಥಾನದಲ್ಲಿರುವಂತಹ ಜಿಲ್ಲೆ ಯಾವುದು? ಅದು ಉತ್ತರ ಕನ್ನಡ. ಇನ್ನು 3ನೇ ಸ್ಥಾನದಲ್ಲಿ ಯಾರು ಕಾಣ್ತಾರೆ ಅಂತ ಕೇಳಿದಾಗ 3ನೇ ಸ್ಥಾನದಲ್ಲಿ ದಕ್ಷಿಣ ಕನ್ನಡ. ಕರಾವಳಿಯ 3 ಜಿಲ್ಲೆಗಳು ಉಡುಪಿ, ಉತ್ತರ ಕನ್ನಡ ಮತ್ತು ದಕ್ಷಿಣ ಕನ್ನಡ ಮೊದಲ 3 ಸ್ಥಾನದಲ್ಲಿ ಕಾಣುತ್ತೆ. ಇನ್ನು ಲಾಸ್ಟ್ ಇಂದ ಯಾರನ್ನ ನೋಡ್ಬೋದು? ಲಾಸ್ಟ್ ಇಂದ ಅಂತಂದಾಗ 30. ಸೊ 30ನೇ ಸ್ಥಾನದಲ್ಲಿ ಯಾರಿದ್ದಾರೆ? 30ನೇ ಸ್ಥಾನದಲ್ಲಿ ಧಾರವಾಡ ಇರೋದನ್ನ ನೋಡ್ತೀರಾ. 30 ಧಾರವಾಡ. 29 ಬೆಂಗಳೂರು ಗ್ರಾಮಾಂತರ. 28 ಬೆಳಗಾವಿ.
ಓಕೆ, ಸೊ ಇವು ಮೂರು ಯಾವ್ದ್ರಲ್ಲಿ ಲಾಸ್ಟ್ ಅಲ್ಲಿ ಇರೋದು ಅಂತ ಕೇಳಿದಾಗ ಲಿಂಗ ಅಸಮಾನತೆ ಸೂಚ್ಯಂಕದಲ್ಲಿ ಲಾಸ್ಟ್ ಅಲ್ಲಿ ಇರೋದು. ಲಿಂಗ ಅಸಮಾನತೆ ಸೂಚ್ಯಂಕದಲ್ಲಿ ಮೊದಲ ಮೂರು ಉಡುಪಿ, ಉತ್ತರ ಕನ್ನಡ ಮತ್ತು ದಕ್ಷಿಣ ಕನ್ನಡ, DK ಅಂತ ಬರಿತೀನಿ. ಓಕೆ, ಸೊ ಇನ್ನು ಲಾಸ್ಟ್ ಅಲ್ಲಿ ಇರೋದು ಯಾವುದು? ಧಾರವಾಡ, ಬೆಂಗಳೂರು ಗ್ರಾಮಾಂತರ ರೂರಲ್. ಸೊ ಬೆಂಗಳೂರು ಗ್ರಾಮಾಂತರ, ಮತ್ತೊಂದು ಯಾವ್ದಾಗಿತ್ತು? ಬೆಳಗಾವಿ. ಲಾಸ್ಟ್ ಮೂರು ಇವು ಬೆಳಗಾವಿ. ಓಕೆ, ಸೊ ಯಾವ ರೀತಿಯಲ್ಲಿ ಜಿಲ್ಲೆಗಳಾದ್ಯಂತ ಈ ಲಿಂಗ ಅಸಮಾನತೆ ಸೂಚ್ಯಂಕದಲ್ಲಿ ಯಾವ ತರ ಇದೆ, ಜೆಂಡರ್ ಇನ್ಇಕ್ವಾಲಿಟಿ ಇಂಡೆಕ್ಸ್ ಅಂತ ಹೇಳ್ತೀವಿ. ಸೊ ಅವುಗಳನ್ನು ಕೂಡ. ಸೊ ಇನ್ನು ಓವರ್ ಆಲ್ ಆಗಿ ನಾವೇನ್ ನೋಡ್ತಿದ್ವಿ, ಹಾಗಾದ್ರೆ ಏನು ಇದರ ಉಪಸಂಹಾರ ಏನು ಅನ್ನೋದನ್ನು ಕೂಡ ಹೇಳ್ತಿದ್ವಿ. ಹಾಗೆ ಇದನ್ನ ಮತ್ತೆ ಏನ್ ಮಾಡ್ಬೇಕು, ಮೇನ್ಸ್ಗಾಗಿ ನೀವೇನಾದ್ರೂ ಓದ್ತಿದ್ರ ಅಂದ್ರೆ ಇದನ್ನ ಒಂದ್ಸಲ ಓದೋದಕ್ಕೆ ಆಗ್ಬೇಕು. ಓಕೆ, ಸೊ ಇದನ್ನ ಒಂದ್ಸಲ ಓದೋದಕ್ಕೆ ಆಗ್ಬೇಕು. ಸೊ ಇವಿಷ್ಟು ನಮ್ಗೆ ಏನು ಈ ಒಂದು 11ನೇ ಚಾಪ್ಟರ್ ಯಾವುದಕ್ಕೆ ಸಂಬಂಧಪಟ್ಟಿದೆ? ಮಾನವ ಅಭಿವೃದ್ಧಿಗೆ ಸಂಬಂಧಪಟ್ಟಿದೆ. ಅದರ ಕುರಿತಾಗಿ ಚರ್ಚೆ ಮಾಡಿದ್ವಿ. ನೆಕ್ಸ್ಟ್ ವಿಡಿಯೋದಲ್ಲಿ 12ನೇ ಚಾಪ್ಟರ್ ನೋಡೋಣ. ಹಾಗೆ ಇನ್ನು 2 ಚಾಪ್ಟರ್ ಉಳಿದಿರೋದು, 12 ಮತ್ತೆ 13ನೇ ಚಾಪ್ಟರ್, ಅದೆರಡನ್ನ ನೋಡೋಣ. ಧನ್ಯವಾದಗಳು ಜಾಯ್ನ್ ಆಗಿದ್ದಕ್ಕೆ. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿಯ ತನಕ ಎಲ್ಲರೂ ಕೂಡ ಆರಾಮಾಗಿರಿ. ಟೇಕ್ ಕೇರ್, ಬೈ ಅಂಡ್ ಸಿ ಯು.